ಕೊರಳಲ್ಲಿ ಹಾಕಿದ್ರಲ್ಲ ಹಳದಿ ಶಾಲು, ಏನಾದ್ರ ಹಿನ್ನೆಲೆ ಅಂತ? ಸಂಗೊಳ್ಳಿ ರಾಯನವ್ರದ್ದು ಇದೆ, ಕನಕದಾಸಂದು ಇದೆ, ಕ್ರಾಂತಿಕಾರಿ ಒಂದು ಶಾಲಿದೆ. OBCಯ ಹೋರಾಟನೇ ಯಾಕೆ ಅಂತ? ಹೋರಾಟ ಅಂತೂ ನಿಶ್ಚಿತ ಇದೆ. ರವಿ ಬೋಸ್ರಾಜ್ ಅವರು ಕಾಂಗ್ರೆಸ್ ಪಕ್ಷದ ಬಹಳಷ್ಟು ಬೃಹತ್ ಕಾರ್ಯಕ್ರಮಗಳ ಹಿಂದಿರುವಂತಹ ಒನ್ ಆಫ್ ದ ಮೇನ್ ರೂವಾರಿ. ಏನು ಶೋಷಿತ ಸಮುದಾಯಗಳಿಗೆ ಯಾವ ರೀತಿ ನ್ಯಾಯ ಸಿಗಬೇಕಾಗಿದೆ ಇವತ್ತು ಸಿದ್ದರಾಮಯ್ಯ ಅವರ ಲೀಡರ್ಶಿಪ್ಪಲ್ಲಿ ನಾವು ಮಾಡಕ್ಕೆ ಶತಸಿದ್ದೆ. ಯತ್ನಾಳ್ ಅವರು ಬಂದು ಸಮೀಕ್ಷೆಯಲ್ಲಿ ಎಲ್ಲರೂ ಸಹಿತ ಹಿಂದೂವನ್ನು ಬರೆಸಬೇಕು ಅಂತ ಹೇಳಿದ್ದಾರೆ. ಅಂದರೆ ಅವರೇ ಹಿಂದೂ ಸಮಾಜನ ಹೊಡಿತಾ ಇದ್ದಾರೆ ಅನ್ನೋದನ್ನ ನಾವು ತಗೋಬೇಕಾಗ್ತದೆ. ನೀವು ನೋಡ್ತಾ ಇದ್ದೀರಾ ವಿಶೇಷ ಕಾರ್ಯಕ್ರಮ. ನಾನು ಜಗದೀಶ್ ಕಾಶಂಪೂರ್. ಸಾಮಾಜಿಕ ನ್ಯಾಯ ಮತ್ತು ಜಾತಿಗಳ ವಿಚಾರದಲ್ಲಿ ಇತ್ತೀಚಿನ ವರ್ಷಗಳಲ್ಲಿ ಅತಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇರುವಂತಹ ವಿಚಾರ. ಆದರೆ ಇದರ ಬಗ್ಗೆ ಯುವ ಜನರಲ್ಲಿ ಅರಿವು ಮತ್ತು ಜಾಗೃತಿ ಎರಡೂ ಕಡಿಮೆ ಆಗ್ತಾ ಇದೆ. ಆದರೆ ಇದಕ್ಕೆ ಅಪವಾದ ಅನ್ನೋ ರೀತಿಯಲ್ಲಿ ಇಲ್ಲೊಬ್ಬ ಯುವ ನಾಯಕನನ್ನು ನಿಮಗೆ ಪರಿಚಯ ಮಾಡಿಕೊಡುವಂತಹ ಕೆಲಸವನ್ನು ಮಾಡ್ತೀನಿ. ಇವರು ಸಾಮಾಜಿಕವಾಗಿ ಹೋರಾಟವನ್ನು ಮಾಡ್ತಾ ಇದ್ದಾರೆ ಮತ್ತು OBC ಸಮುದಾಯದ ಬಗ್ಗೆ ಹೆಚ್ಚಿನ ಅರಿವನ್ನು ಮೂಡಿಸುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವರೇ ಇವತ್ತಿನ ವಿಶೇಷ ಅತಿಥಿ ರವಿ ಬೋಸ್ರಾಜ್ ಸರ್. ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ವೀಕ್ಷಕರಿಗೆ ಎಲ್ಲರಿಗೂ ನಮಸ್ಕಾರ. ಸರ್, ಭಾಳಷ್ಟು ಇಂಪಾರ್ಟೆಂಟ್ ಇಂಥ ವಿಚಾರ, ಯಾಕೆ OBCಯ ಹೋರಾಟನೇ ಯಾಕೆ ಅಂತ? ಮೊದಲನೇದಾಗಿ ನಾವು ಒಂದು ಯಾವುದೇ ಒಂದು ವಿಷಯಕ್ಕೆ ಬರಬೇಕಾದ್ರೆ ಅದಕ್ಕೆ ಒಂದು ಹಿನ್ನೆಲೆ ಇರ್ತದೆ. ಸುಮಾರು ವರ್ಷಗಳಿಂದ ಈ ಒಂದು ದೇಶದಲ್ಲಿ ಸುಮಾರು ಚಳವಳಿ ನಡೆದು, ಅದು ದಲಿತರ ಒಂದು ಸಮುದಾಯದ ಚಳವಳಿ ಇರ್ಬೋದು ಮತ್ತು ಬೇರೆ ಬೇರೆ ಸಮುದಾಯಗಳ ಚಳವಳಿ ಆಗಿದ್ದು. ಈ ಹಿಂದೆ ಮಂಡಲ್ ಕಮಿಷನ್ ಅಂಥೇಳಿ ಒಂದು ಚಳವಳಿ ಆಯಿತು. ಮಂಡಲ್ ಕಮಿಷನ್ ಮುಖಾಂತರ OBCಗಳಿಗೆ ಏನು ಹಕ್ಕುಗಳು ಸಿಗಬೇಕಾಗಿತ್ತು ಅಂತೇಳಿ ಸುಮಾರು ವರ್ಷಗಳಿಂದ ಒಂದು ಚಳವಳಿ ನಡೀತು. ಹಾಗಾಗಿ ಇವತ್ತು ಮತ್ತೆ ಪುನಃ ಎಲ್ಲೋ ಒಂದು ಕಡೆ ಏನು OBCಗಳಿಗೆ ಸಿಗಬೇಕಾದಂಥ ಏನು ಹಕ್ಕುಗಳಿದ್ದಾವೆ ಸುಮಾರು ವರ್ಷಗಳಿಂದ, ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಬರೆದಾಗಿನಿಂದನೂ ಈ ಒಂದು ವಿಷಯ ಬಗ್ಗೆ ಸುಮಾರು ರಿಪೋರ್ಟ್ಗಳು ಬಂದು ಸುಮಾರು ಒಂದು ಚರ್ಚೆಗಳಾದವು. ಆದರೆ ಎಲ್ಲೋ ಒಂದು ಕಡೆ ಇನ್ನೂ ಅವರಿಗೆ ಯಾವ ರೀತಿ ನ್ಯಾಯ ಒದಗಿಸ್ಕೊಡ್ಬೇಕಾಗಿತ್ತು, ಸಂವಿಧಾನ ಪ್ರಕಾರ ಯಾವ ರೀತಿ ಅವರಿಗೆ ನ್ಯಾಯ ಒದಗಿಸ್ಕೊಡ್ಬೇಕಾಗಿತ್ತು, ಆ ರೀತಿ ಅವರಿಗೆ ನ್ಯಾಯ ಸಿಗದೆ ಹೋದಾಗ ಈ ಒಂದು ಚಳವಳಿ ಮುಖಾಂತರ ಈಗ ಮತ್ತೆ ಪುನಃ ಒಂದು ಇವತ್ತು ಸಮೀಕ್ಷೆ ಒಂದು ನಮ್ಮ ಕರ್ನಾಟಕದಲ್ಲಿ ಈಗಾಗಲೇ ಶುರು ಆಗ್ತಾಯಿದೆ. ಈಗ 22ನೇ ಸೆಪ್ಟೆಂಬರ್ನಿಂದ. ಹಾಗಾಗಿ ಇವತ್ತು ಬಹಳ ಮುಖ್ಯವಾದ್ದೇನಂತಂದರೆ ಈ OBC ಒಂದು ಏನು ಒಂದು ಬ್ಯಾಕ್ವರ್ಡ್ ಕ್ಲಾಸಸ್ ಅಂತ ಏನು ಕರಿತೀವಿ, ಇದ್ರದ್ದೊಂದು ಗುಂಪು ಒಂದಾಗಿ ಈ ಚಳುವಳಿಯನ್ನು ಮಾಡಬೇಕು. ನಮ್ಮ ಹಕ್ಕುಗಳು ಮತ್ತು ನಮ್ಮ ಏನು ಮೊದಲಿಂದನೂ ನಾವು ಅದಕ್ಕೆ ವಂಚಿತರಾಗಿದ್ದೀವಿ, ಅದನ್ನು ನಾವು ಆ ಹಕ್ಕುಗಳು ಪಡಿಬೇಕಾದ್ರೆ ಎಲ್ಲೋ ಒಂದು ಕಡೆ ಈ ಚಳುವಳಿಯನ್ನು ಮಾಡಬೇಕು, ಆ OBCಯನ್ನು ಒಂದುಗೂಡಿಸ್ಬೇಕು ಅನ್ನೋದನ್ನು ನಮ್ಮ ಒಂದು ನಿರ್ಧಾರ ಇವತ್ತು. ಓಕೆ, ನೀವು ಕೊರಳಲ್ಲಿ ಹಾಕಿದ್ರಲ್ಲ ಹಳದಿ ಶಾಲು, ಹಳದಿ ಶಾಲಿನ ವಿಶೇಷತೆ ಏನು ಅಂತ? ಯಾಕಂದರೆ ನೀವು ರಾಯಚೂರಿನಲ್ಲಿ ತೆಗೆದುಕೊಂಡಿರ್ತಕ್ಕಂತಹ ಆ ನಿರ್ಧಾರ ಎಲ್ರಿಗೆ ಕರೆಯನ್ನು ಕೊಡ್ತೀರಲ್ಲ, ಏನಾದರೂ ಹಿನ್ನೆಲೆ ಅಂತ? ಮತ್ತು ಇದಕ್ಕೆ ಸುಮಾರು ಚಳುವಳಿಯನ್ನು ನೋಡಬೇಕಾಗ್ತದೆ. ಈ ನೀಲಿ ಕಲರ್ ಅಂತಂದರೆ ಯಾವ ಒಂದು ಚಳುವಳಿಗೆ ಸಂಬಂಧಪಟ್ಟಿದ್ದಂತ ನಿಮಗೆ ಗೊತ್ತು. ದಲಿತ ಸಮುದಾಯಕ್ಕೆ ದಲಿತರು ಮುಂದೆ ಬರಬೇಕು, ಹೋರಾಟ ಮಾಡಬೇಕು, ಏನು ತಮ್ಮ ಸಂವಿಧಾನ ಹಕ್ಕುಗಳ ತಾವು ಪಡಿಬೇಕು, ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಂಥ ಸಂವಿಧಾನದಲ್ಲಿ ಏನು ಸಮಾನತೆ ಬರಬೇಕು ಅಂತ ಏನು ಅವ್ರು ಚಳವಳಿ ನಡೆಸಿದರು, ಅದು ಒಂದು ನೀಲಿ ಕಲರನ್ನು ಅವರು ದೊರೆಸಿ ಇವತ್ತು 78 ವರ್ಷದಲ್ಲಿ ಅವರು ಏನು ಹಕ್ಕುಗಳು ಪಡಬೇಕಾದ್ರೆ ಒಂದಾಗಿ ಆ ಒಂದು ಸಮುದಾಯ ಒಂದಾಗಬೇಕಾದ್ರೆ ಯಾವುದೋ ಒಂದು ಐಡೆಂಟಿಟಿ ಬೇಕಾಗಿತ್ತು, ಅದು ನೀಲಿ ಶಾಲಾಗಿತ್ತು. ಅದೇ ರೀತಿ ಕೆಲವೊಂದು ಸಮುದಾಯಗಳು ಕೇಸರಿ ಶಾಲ್ ಹಾಕ್ತಾರೆ, ನಿಮಗೆ ಗೊತ್ತದು. ಸೊ ಅದೇ ರೀತಿ ಹಸಿರು ಶಾಲನ್ನು ಹಾಕ್ತಾರೆ, ಅದು ರೈತ ಸಂಘದವರಾಗಿರ್ಬೋದು, ನಮ್ಮ ಮೈನಾರಿಟಿ ಮುಸ್ಲಿಂ ಬಾಂಧವರಾಗಿರ್ಬೋದು. ಈಗ ಉಳಿದಿರೋದು ಈ OBCಗಳಿಗೆ ಎಲ್ಲೋ ಒಂದು ಕಡೆ ಐಡೆಂಟಿಟಿ ಇಲ್ದಂಗೆ ಆಗಿದೆ. ಓಕೆ, ಯಾವ ಒಂದು ಇದರಲ್ಲಿ ಗುರುತಿಸ್ಕೋಬೇಕು ಇವರು ಅನ್ನೋದನ್ನು ಇವತ್ತು ಪ್ರಶ್ನೆ ಇವತ್ತು. ಹಾಗಾಗಿ ಇವತ್ತು ಎಲ್ಲರೂ ಸೇರಿ ಅವತ್ತು ಇತ್ತೀಚೆಗೆ ಅಥವಾ ಒಂದು ತಿಂಗಳಲ್ಲಿ ಆಗಿರೋದಂತಲ್ಲ, ಸುಮಾರು ದಿವಸಗಳಿಂದ ಸುಮಾರು ವರ್ಷಗಳಿಂದ ನಾವು ಇದ್ರ ಬಗ್ಗೆ ಚರ್ಚೆ ಮಾಡಿ ಏನು ನಾರಾಯಣ್ ಗುರೂಜಿಯವರು ಕೊಟ್ಟಂಥ ಒಂದು ಸಂದೇಶ ಏನೋ 1888ರಲ್ಲಿ ಕೊಟ್ಟಿರೋಂಥ ಒಂದು ಸಂದೇಶ, ಸಮಾನತೆ ಬರಬೇಕು, ಜಾತಿಗಳು ಇರಬಾರ್ದು, ಒಂದೇ ಜಾತಿ ಇರಬೇಕು, ಒಂದೇ ಏನೋ ಮಾನವತೆ ಇರಬೇಕು ಅನ್ನೋದನ್ನು ಸಂದೇಶ ಕೊಟ್ಟರೆ 200 ವರ್ಷ ಹಿಂದೆ ಕೊಟ್ಟಿರೋ ಸಂದೇಶ ಏನಂತಂದರೆ ಅವ್ರದ್ದು ಇಷ್ಟೇ, ಅವ್ರದ್ದು ಇದೇ ಕಲರು,
ಕ್ರಾಂತಿಕಾರಿ ಸಂಗೊಳ್ಳಿ ರಾಯಣ್ಣವ್ರದ್ದು ಇದೆ, ಕನಕದಾಸಂದು ಇದೆ. ಸೊ ಯಾವುದೋ ಒಂದು ಕಡೆ ಒ ಬಿ ಸಿಗಳಿಗೆ ಒಂದು ಗುರುತು ಸಿಗಬೇಕಾಗಿರೋದು ಇವತ್ತು ನಮಗೆ ಬಹಳ ಮುಖ್ಯ. ಹಾಗಾಗಿ ಈ ಹಳದಿ ಶಾಲನ್ನು ನಾವೆಲ್ಲರೂ ಧರಿಸ್ಬೇಕು. ನಮ್ಮ ಹಕ್ಕುಗಳಿಗೆ ನಾವು ಎಲ್ಲೋ ಒಂದು ಕಡೆ ಮನ್ನಣೆ ಸಿಗಬೇಕು, ಜನರು ಗುರುತಿಸಬೇಕು. ಯಾವುದು ಈ ವ್ಯಕ್ತಿ ಒಬ್ಬ ಒ ಬಿ ಸಿಗೆ ಸಂಬಂಧಪಟ್ಟಂಥ ವ್ಯಕ್ತಿ ಅಂತ ಗುರುತಿಸ್ಬೇಕಾದ್ರೆ ಎಲ್ಲೋ ಒಂದು ಕಡೆ ಆ ಕಲರ್ ಐಡೆಂಟಿಟಿ ಬರಬೇಕು ಅಂಥೇಳಿ ಇವತ್ತು ನಾನು ನಿರ್ಧಾರ ತೊಗೊಂಡು ಇವತ್ತು ಈ ಹಳದಿ ಶಾಲನ್ನು ನಾವೆಲ್ಲರೂ ಧರಿಸಿದ್ವಿ. ಮುಂದೆ ನಮ್ಮ ಹೋರಾಟಗಳ ಮುಖಾಂತರ ಈ ಹಳದಿ ಶಾಲೆ ಏನು ಇದು ಕ್ರಾಂತಿಕಾರಿ ಒಂದು ಶಾಲೆ, ಇದು ಅಷ್ಟು ಸುಲಭವಾಗಿ ಸಿಕ್ಕರಂತ ಅಲ್ಲ. ಇದು ಕ್ರಾಂತಿಕಾರಿ ಒಂದು ಸಂದೇಶವನ್ನು ಮೂಡಿಸೋಕ್ಕೆ ನಾವು ಈ ಒಂದು ಹಳದಿ ಶಾಲೆಯನ್ನು ನಾವು ಹಾಕ್ಕೊಡ್ತೀವಿ. ಅಂದರೆ ಒ ಬಿ ಸಿ ಹೋರಾಟಕ್ಕೆ ಹೊಸ ರೀತಿಯ ಒಂದು ಐಡೆಂಟಿಫಿಕೇಶನ್ನ ಕೊಟ್ಟಿದ್ದಾರೆ ಈ ಮೂಲಕವಾಗಿ. ಇವತ್ತು ಹೋರಾಟ ಈ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದರು, ನೀವು ಶಿಕ್ಷಣ ಪಡಿಬೇಕು, ಎಲ್ಲೋ ಒಂದು ಕಡೆ ನೀವು ಎಲ್ಲರೂ ಸಂಘಟಿತರಾಗಬೇಕು ಮತ್ತು ನಿಮ್ಮ ಹಕ್ಕುಗಳಿಗೆ ನೀವು ಹೋರಾಟ ಮಾಡಬೇಕಂತೇಳಿ. ಇವತ್ತು ಒ ಬಿ ಸಿಗಳಿಗೂ ಅದೇ ಸಂದೇಶ ಇದೆ. ನಾವೆಲ್ಲರೂ ಶಿಕ್ಷಣ ಪಡಿಬೇಕು, ಸಂಘಟಿತರಾಗಬೇಕು. ಸಂಘಟಿತರಂದರೆ ಇದರಿಂದ ಹೋರಾಟನಿಂದ ನಮ್ಮ ಏನು ಹಕ್ಕುಗಳಿದ್ದಾವೆ, ವಂಚಿತರಾಗಿದ್ದೀವಿ ಇವತ್ತು. ಏನು ನಮ್ಮ ನಾಯಕರು, ನಾನು ಕಾಂಗ್ರೆಸ್ ಪಕ್ಷದಿಂದ ಬಂದವನು ನಾನು, ಹಾಗಾಗಿ ನಾನು ಹೇಳಬೇಕಾಗ್ತದೆ. ಎಲ್ಲೋ ಒಂದು ಕಡೆ ನಾವು ರಾಹುಲ್ ಗಾಂಧಿಯವರು ಇವತ್ತು ಇಡೀ ದೇಶದಲ್ಲಿ ಎಲ್ಲೋ ಒಂದು ಕಡೆ ನಾವು ಈ ಒ ಬಿ ಸಿಗಳಿಗೆ ಪರವಾಗಿ ನಿಂತು ಧ್ವನಿಗೂಡಿಸಿ, ಇವರು ಸುಮಾರು ವರ್ಷಗಳಿಂದ ಇವರು ವಂಚಿತರಾಗಿದ್ದಾರೆ, ಇವ್ರಿಗೆ ಈ ಹಕ್ಕುಗಳು ಸಿಗಬೇಕು, ಏನು ಅವ್ರ ಕರೆಯನ್ನು ಕೊಟ್ಟಿದ್ದಾರೆ, ಜಿತ್ನಾ ಜಿಸ್ಕಾ ಆಬಾದಿ ಉಸ್ಕಾ ಉತ್ನಾ ಹಿಸ್ಸೆದಾರಿ ಅಂಥೇಳಿ. ಅಂದರೆ ಯಾರಿಗೆ ಎಷ್ಟು ಜನಸಂಖ್ಯೆ ಆಧಾರದ ಮೇಲೆ ಅವನಿಗೆ ಆ ಒಂದು ಹಕ್ಕುಗಳು ಸಿಗಬೇಕು ಅಂಥೇಳಿ ಅವರೊಂದು ಕೂಗನ್ನು ಕೊಟ್ಟಿದ್ದಾರೆ. ಅದಕ್ಕೆ ಪೂರಕವಾಗಿ ಇವತ್ತು ನಾವೆಲ್ಲರೂ ಸೇರಿ ಅದನ್ನು ಹೋರಾಟದಿಂದ ನಾವು ನಮ್ಮ ಹಕ್ಕುಗಳು ಪಡಿಬೇಕನ್ನೋದು ನಮ್ಮ ಉದ್ದೇಶ. ಈಗ ಸರ್, ಈಗ ನನ್ನ ಪ್ರಶ್ನೆ ನೇರವಾದಂಥದ್ದು, ಬಹಳಷ್ಟು ವರ್ಷಗಳಿಂದ ಕಾಂಗ್ರೆಸ್ ಸರ್ಕಾರನೇ ಇದೆ, ಹೌದು, ನಿಮ್ಮ ಸರ್ಕಾರನೇ ಇದೆ, ಹೌದು. ಆದರೂ ಸಹ ಯಾಕೆ ಒ ಬಿ ಸಿಗೆ ನ್ಯಾಯ ಕೊಡಿಸುವಂತಹ ಕೆಲಸ ಆಗಲಿಲ್ಲ ಅಂತ? ಇಲ್ಲ, ಮೊದಲನೇದಾಗಿ ಕೇಳ್ಕರ್ ನಮ್ಮ 1953ರಲ್ಲಿ ಆಗಿತ್ತು. ಅದನ್ನು ಇದೇ ಬಂದಿರೋದು ಸಮಸ್ಯೆ ಏನಂತಂದರೆ, ಎಲ್ಲೋ ಒಂದು ಕಡೆ ನಾವು ಕಾಂಗ್ರೆಸ್ಸು, ಬಿ ಜೆ ಪಿ, ಜೆ ಡಿ ಎಸ್ಸು ಅಂತಕ್ಕಿಂತ ಎಲ್ಲ ಸರ್ಕಾರಗಳಿಂದನೂ ಎಲ್ಲೋ ಒಂದು ಕಡೆ ಮಾಡಬೇಕು ಅನ್ನೋದನ್ನು ಒಂದು ಉದ್ದೇಶ ಮುಂದೆ ಬಂದ್ರೂ ಈ ರಿಪೋರ್ಟ್ಗಳನ್ನ ಜಾರಿಗೊಳಿಸೋಕ್ಕಾಗಿಲ್ಲ. ಬಟ್ ನಾವು ನೆನಪು ಮಾಡ್ಕೋಬೇಕಾಗ್ತದೆ. ಇವತ್ತು ಕರ್ನಾಟಕದಿಂದನೇ ದೇವರಾಜ ಅರಸು ಅವರು 1975ರಲ್ಲಿ ಹವನೂರು ರಿಪೋರ್ಟನ್ನು ಮಾಡಿ, ಆ ಹವನೂರು ರಿಪೋರ್ಟನ್ನ 1977 ಜಾರಿಗೊಳಿಸಿ, ಏನು ಬ್ಯಾಕ್ವರ್ಡ್ ಕ್ಲಾಸಸ್ಗಳಿಗೆ ಏನು ಹಕ್ಕುಗಳು ಸಿಗಬೇಕಾಗಿರೋದು ಅವತ್ತೇ ಅವ್ರು ಕೊಟ್ಟರು. ಏನು 32% ಏನು ಒ ಬಿ ಸಿಗಳಿಗೆ ಏನು ಕೊಡಬೇಕಾಗಿರೋದನ್ನು ಹವನೂರು ರಿಪೋರ್ಟ್ ಅವರು ರಿಕಮೆಂಡೇಷನ್ ಮುಖಾಂತರ ದೇವರಾಜ ಅರಸು ಅವರು ಇವತ್ತು ಇಡೀ ಹಿಂದುಳಿದ ಒಂದು ಸಮಾಜಕ್ಕೆ ಒಂದು ದೊಡ್ಡ ನಾಯಕರೇ ಅವರು ಇವತ್ತು. ಹಾಗಾಗಿ ಇವತ್ತು ಏನೇ ನಾವು ಸಿಕ್ಕಿರ್ಬೋದು, ಒಂದೊಂದು ರಿಪೋರ್ಟಲ್ಲಿ ಕಾಂಗ್ರೆಸ್ನವರು ಮಾಡಿರ್ಬೋದು, ಜೆ ಡಿ ಎಸ್ ಜನತಾ ಪಾರ್ಟಿ ಅಂತ ಹೇಳಬೇಕಾಗ್ತದೆ ಇವತ್ತು. ಅದು 1979ರಲ್ಲಿ ಏನು ಮಂಡಲ್ ಕಮಿಷನ್ ಜಾರಿಗೊಳಿಸ್ಬೇಕು ಅಂತೇಳಿ ಅವರೊಂದು ಮಂಡಲ್ ರಿಪೋರ್ಟ್ನ ರೆಡಿ ಮಾಡಿದರು. ವಿ ಪಿ ಸಿಂಗ್ ಅವರು ಅದನ್ನು ಅನುಷ್ಠಾನಗೊಳಿಸಬೇಕಾಗಿತ್ತು. ಇದೇ ಬಿ ಜೆ ಪಿಯವರು ಆ ಮಂಡಲ್ ಕಮಿಷನ್ ವಿರೋಧವಾಗಿ ಅವತ್ತಿನ ಸರ್ಕಾರ, ವಿ ಪಿ ಸಿಂಗ್ ಸರ್ಕಾರ ಬಿದ್ದೋಯ್ತು. ಅವತ್ತು ಮುಂದುವರೆದು ನರಸಿಂಹರಾವ್ ಅವರು ಬಂದು, ಕಾಂಗ್ರೆಸ್ ಪಕ್ಷ ನರಸಿಂಹರಾವ್ ಅವ್ರದ್ದು ಬಂದು ಅವರು ಅದನ್ನು ಜಾರಿಗೊಳಿಸಿದರು. ಅದ್ರ ಮುಖಾಂತರ ನಾವು ಇವತ್ತು 32 ಮತ್ತು ಸೆಂಟ್ರಲಲ್ಲಿ 27% ನಾವು ಸಿಗ್ತಾ ಇದೆ ಇವತ್ತು. ಹಾಗಾಗಿ ಕಾಂಗ್ರೆಸ್ ಪಕ್ಷ ಮಾಡಿಲ್ಲ ಅಂತಲ್ಲ, ತಂದೆ ಆದಂಥ ಒಂದು ಇದರಲ್ಲಿ ಇತಿಮಿತಿಯಲ್ಲಿ ಮಾಡಿದೆ. ಬಟ್ ಎಲ್ಲ ಮಾಡಿದೆ ಅಂತಲೂ ನಾನು ಒಪ್ಪಕ್ಕೆ ರೆಡಿ ಇಲ್ಲ. ನಮ್ಮಿಂದನೂ ಎಲ್ಲೋ ಒಂದು ಕಡೆ ಲೋಪಗಳಾಗಿದ್ದಾವೆ. ಅದು ಮೊನ್ನೆ ರಾಹುಲ್ ಗಾಂಧಿ ಅವರು ಒಪ್ಪಿದರು. ಎಲ್ಲಿ ಡೆಲ್ಲಿ ತಾಲಿಕೋಟ್ರ ಸ್ಟೇಡಿಯಮಲ್ಲಿ ಏನೋ ಒಂದು ಸಮಾವೇಶದಲ್ಲಿ ನನ್ನಿಂದನೂ ಭಾಳ ತಡವಾಗಿ ಇದನ್ನು ನಾನು ಗಮನಿಸಿದ್ದೀನಿ. ಎಲ್ಲೋ ಒಂದು ಕಡೆ ಒ ಬಿ ಸಿಗಳಿಗೆ ಅನ್ಯಾಯ ಆಗ್ತಾಯಿದೆ, ನಾವು ಆ ಒ ಬಿ ಸಿಗಳಿಗೆ ನ್ಯಾಯ ಕೊಡಬೇಕಾಗ್ತದೆ, ನಾವು ಅವ್ರಿಗೆ ಏನು ಹಕ್ಕುಗಳು ಸಿಗಬೇಕಾಗಿದೆ ಅದನ್ನು ಮಾಡೇಬೇಕು ಅಂಥೇಳಿ ನಾವು ಏನು ದೇರಾಯ ಮಗರ್ ದುರಸ್ತಾಯ ಅಂತ ಒಂದು ಭಾಷಣದಲ್ಲಿ ಹೇಳಿದರು ಅವರು. ಹಾಗಾಗಿ ಇಲ್ಲ, ಅವರು ನಮ್ಮ ಜೊತೆಲಿ ನಿಂತಿದ್ದಾರೆ ಇವತ್ತು. ಹೀಗೆ ಕಾಂಗ್ರೆಸ್ ಪಕ್ಷಗಳು ಎಲ್ಲಕ್ಕಿಂತ ಭಾಳ ಮುಖ್ಯ ಏನಂತಂದರೆ ಇವತ್ತು ನೋಡಿರಿ, ಇವತ್ತು 5-6 ವರ್ಷ 7 ವರ್ಷದಿಂದ ಸತತವಾಗಿ ರಾಹುಲ್ ಗಾಂಧಿ ಅವರು ಭಾರತ್ ಜೋಡೋ ಆಂದೋಲನದಿಂದ ಮುಖಾಂತರ ಅಥವಾ ಬೀದಿಯಲ್ಲಿ ಈ ಒಂದು ಒ ಬಿ ಸಿಗಳಿಗೆ ನ್ಯಾಯ ಸಿಗಬೇಕಾಗ್ತದೆ,
ಕೊಡಬೇಕಾಗ್ತದೆ. ಎಲ್ಲೋ ಒಂದು ಕಡೆ ಅವ್ರಿಗೆ ಏನು ಅವ್ರ ಜನಸಂಖ್ಯೆ ಆಧಾರದ ಮೇಲೆ ಅವರಿಗೆ ರಿಸರ್ವೇಷನ್ ಕೊಡಬೇಕು ಅಂತ ಇವತ್ತು ಅವರು 5-6-7 ವರ್ಷದಿಂದ ಹೇಳ್ತಾ ಇದ್ದಾರೆ. ಬಿ ಜೆ ಪಿ ಬಹಳ ಏನೋ ಅವ್ರು ಬಹಳ ಸ್ಟ್ರಾಂಗಾಗಿ ಇವತ್ತು ಗಟ್ಟಿಯಾಗಿ ಇರೋಂಥ ಒಂದು ಸರ್ಕಾರ ಇವತ್ತು. ಯಾವ ಬಿ ಜೆ ಪಿ ಸರ್ಕಾರ ಮಂಡಲ್ ಕಮಿಷನ್ನೇ ಒಪ್ಪಲಿಲ್ಲ, ಯಾವ RSS ಅವರು ಮಂಡಲ್ ಕಮಿಷನ್ನವರು ಒಪ್ಪಿಲ್ಲ. ಇವತ್ತು ಅದೇ ರಾಹುಲ್ ಗಾಂಧಿ ಅವರು ಹೇಳಿದ ಮೇಲೆ ಜಿಸ್ಕಾ ಜಿತನಾ ಆಬಾದಿ ಉಸ್ಕಾ ಉತನಾ ಹಿಸ್ಸೇದಾರಿ ಅಂತ ಅವ್ರು ಕೂಗು ಕೊಟ್ಟ ಮೇಲೆ ಇವತ್ತು ಅವರು ರೆಡಿಯಾಗಿದ್ದಾರೆ ಕ್ಯಾಸ್ಟ್ ಸೆನ್ಸಸ್ ಮಾಡೋಕ್ಕೆ. ಮುಂದಿನ ಒಂದು ಸೆನ್ಸಸ್ಸಲ್ಲಿ ನಾವು ಮಾಡ್ತೀವಿ, ಜಾತಿ ಜನಗಣತಿ ಮಾಡಬೇಕಾಗ್ತದೆ ಅಂತ ಎಲ್ಲೋ ಒಂದು ಕಡೆ ಅವರು ಒಪ್ಪಿದ್ದಾರೆ, RSS ಅವರು ಒಪ್ಪಿದ್ದಾರೆ. ಇದು ರಾಹುಲ್ ಗಾಂಧಿ ಅವ್ರಿಗೂ ಸಿಕ್ಕಂಥ ಬಹು ದೊಡ್ಡ ಗೆಲುವು ಅಂತ ಹೇಳಬೇಕಾಗ್ತದೆ. ಓಕೆ ಸರ್, ಈಗ ನಿಮ್ಮ ಪ್ರಶ್ನೆ, ಒಂದು ಕಡೆ ರಾಹುಲ್ ಗಾಂಧಿ ಎಲ್ಲ ಹೋರಾಟ ಮಾಡ್ತಿದ್ದಾರೆ, ರಾಜ್ಯದಲ್ಲಿ ನೀವು ಸಹಿತ OBC ಪರವಾಗಿ ನಿಂತ್ಕೊಂಡು ಹೋರಾಟ ಮಾಡ್ತಿದ್ದೀರಾ. ರಾಜ್ಯದಲ್ಲಿ ನಿಮಗೆ ಸಕ್ಸಸ್ ಆಗುತ್ತೆ ಅನ್ಸುತ್ತೆ ಅದು? 100ಕ್ಕೆ 100. ಈಗ ನಮ್ಮ ಮುಖ್ಯಮಂತ್ರಿಗಳಾದಂಥ ಶ್ರೀಮಾನ್ ಸಿದ್ದರಾಮಯ್ಯ ಅವರು 2015ರಲ್ಲಿ ಅವರು ಈ ಜಾತಿ ಜನಗಣತಿ ಮಾಡಬೇಕು, ಜಾತಿ ಜನಗಣತಿಗಿಂತ ಜಾಸ್ತಿ ಏನಂತಂದರೆ ಇದು ಒಂದು ಸಾಮಾಜಿಕ, ಶೈಕ್ಷಣಿಕ ಮತ್ತು ಆರ್ಥಿಕ ಒಂದು ಕ್ಯಾಸ್ಟ್ ಸೆನ್ಸಸ್ ಅಂತ, ಅದು ಕ್ಯಾಸ್ಟ್ನೂ ಬರ್ತದೆ. ಬಟ್ ಇದನ್ನು ರಿಪೋರ್ಟ್ ರೆಡಿ ಮಾಡಬೇಕಂತೇಳಿ ಅವತ್ತೇ ಅವರು ಕಮಿಟಿಯನ್ನು ರಚನೆ ಮಾಡಿದರು. ಇವತ್ತು 10 ವರ್ಷ ಆಯಿತು, ಎಲ್ಲೋ ಒಂದು ಕಡೆ ನಾವು ಅದನ್ನು ಆ ದತ್ತಾಂಶ ಸರಿ ಹೋಗೋದಿಲ್ಲ ಅಂಥೇಳಿ ಈಗ ಪುನಃ ಈಗ ನಾವು ಒಂದು ರಿಪೋರ್ಟನ್ನು ರೆಡಿ ಮಾಡೋಕ್ಕೆ ಈಗ ಹೋಗ್ತಾ ಇದ್ದೀವಿ. ಸೊ ರಾಜ್ಯದಲ್ಲಿ ಒಂದು ಗಟ್ಟಿಯಾದಂಥ ಒಂದು ನಾಯಕತ್ವ ಇದೆ. ಇವತ್ತು OBC ಪರವಾಗಿದೆ, ಇವರಿಗೆ ನ್ಯಾಯ ಸಿಗಬೇಕು ಅಂತಲೂ ನಮ್ಮ ಮುಖ್ಯಮಂತ್ರಿಗಳದ್ದು ಒಂದು ಅಭಿಲಾಷ ಮೊದಲಿನಿಂದನೂ. ಯಾಕಂದರೆ ಈ ಒಂದು ಸಮುದಾಯಗಳಿಗೆ ವಂಚಿತರಾಗಿದ್ದಾರೆ. ನೀವು ಯಾಕೆ ಈ ಸಮುದಾಯಗಳಲ್ಲಿ ನೀವು ಯಾವುದೇ ಒಂದು ಊರಿಗೆ ಹೋಗ್ರಿ, ನೀವು ಹೋದಾಗ ಒಂದು ಅಗಸರು ಹೋಗ್ತಿರ್ತಾರೆ ಅಥವಾ ಒಬ್ಬ ಸವಿತಾ ಸಮಾಜವನ್ನು ಹೋಗ್ತಿರ್ತಾನೆ, ಅದು ನೋಡಿದ ತಕ್ಷಣ ನೀವು ಹಿಂತಿರುಗ್ತೀರಿ. ಇವತ್ತು ಆ ಪದ್ಧತಿ ಇದೆ. ಇವತ್ತು ನೀವು ಯಾವುದೇ ಒಂದು ಸಣ್ಣ ಒಂದು ಹಳ್ಳಿಗೆ ಹೋದರೆ ಅಲ್ಲಿ ನೀವು ಒಬ್ಬ ಅಗಸರು ಮುಂದೆ ಬಂದುಬಿಟ್ರೆ ಹೋಗ್ಬಾರ್ದಪ್ಪ, ಅವನು ಮುಖ ನೋಡಿದ ಮೇಲೆ ನಾವು ತಿರುಗಬೇಕಂತ ತಿರುಗ್ತಾರೆ. ಇನ್ನು ಈ ಅಸಮತೋಲನೆ ಇದೆ ಇನ್ನು ನಮ್ಮ ದೇಶದಲ್ಲಿ ಮತ್ತು ನಮ್ಮ ರಾಜ್ಯದಲ್ಲಿಯೂ ಇದೆ. ಇದನ್ನು ಗುರುತಿಸಿ ಇಲ್ಲ ಮಾಡಬೇಕು, ಇದನ್ನು ನಾವು ಈ ಒಂದು ಸಮುದಾಯಗಳಿಗೆ ಎಲ್ಲೋ ಒಂದು ಕಡೆ ಹಕ್ಕು ಸಿಗಬೇಕು ಅಂಥೇಳಿ ಇಲ್ಲಿನೂ ಅಷ್ಟೇ ದೃಢವಾಗಿ 2015ರಲ್ಲೇ ಪ್ರಾರಂಭ ಆಗಿರೋದು. ಈಗ ಅನಿವಾರ್ಯ ಕಾರಣಗಳಿಂದ ಆಗಿಲ್ಲ ಅದು. ಈಗ ಮತ್ತೆ ಇನ್ನೊಂದು ಸಮೀಕ್ಷೆಯಲ್ಲಿ ಇವೆಲ್ಲ ಹೊರಗೆ ಬರ್ತವೆ. ಇಲ್ಲಿ 100ಕ್ಕೆ 100 ಇಲ್ಲಿ ಜಾರಿ ಆಗ್ತದೆ ಅಂತ ನನಗೆ ಭರವಸೆ ಇದೆ. ಸರ್, ನಿಮ್ಮ ಪ್ರಕಾರ ರಾಜ್ಯದಲ್ಲಿ OBC ಅವರಿಗೆ ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ಸದೃಢರಾಗಿದ್ದಾರೆ ಅನ್ಸುತ್ತಾ, ಅಥವಾ ಎಷ್ಟರ ಮಟ್ಟಿಗೆ ನಿಂತ್ಕೊಂಡಿದ್ದಾರೆ ಅವರು ಅಂತ? ಇಲ್ಲ, ಈಗ ಅದಕ್ಕೆ ಬಂದಿರೋದೇನಂತಂದರೆ ಎಲ್ಲೋ ಒಂದು ಕಡೆ ದಲಿತರು, ನಮ್ಮ SC ST ಸಮಾಜ ಏನಿದೆಯೋ, ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಸಂವಿಧಾನ, ಅವು ಹಕ್ಕುಗಳೇನಿದ್ದಾವೆ, ಅವರಿಗೆ ಏನು ಹಕ್ಕುಗಳು ಸಿಗಬೇಕು, ಆ ಹೋರಾಟದಿಂದ ಅವರು ಇವತ್ತು ಅವರ ಹಕ್ಕುಗಳನ್ನ ಪಡ್ಕೊಳ್ತಾ ಇದ್ದಾರೆ. ಇವತ್ತು ಅದನ್ನು ಒಪ್ಪಬೇಕಾಗ್ತದೆ. ಇವತ್ತು ಮೊನ್ನೆ ಒಳ ಮೀಸಲಾತಿ ಆಯಿತು, 30-35 ವರ್ಷ ಹೋರಾಟ ಅದು ಆ 30-35 ವರ್ಷ ಹೋರಾಟ ಮುಖಾಂತರ ಇವತ್ತು ಅವ್ರು ಏನು ಹಕ್ಕುಗಳು ಪಡಿಬೇಕಾಯಿತು ಪಡ್ಕೊಂಡ್ರು. ಹೊತ್ತು ಈ ಒಂದು ಸಮುದಾಯ ಏನಿದೆಯೋ, ಇದಕ್ಕೆ ಒಂದು ಹೋಮೋಜಿನಿಯಸ್ ಗ್ರೂಪ್ ಅಲ್ಲ ಅಂತಾರೆ. ಅಂದರೆ ಒಂದು ಒಗ್ಗೂಡಿಸೋದು ಭಾಳ ಕಷ್ಟ. ಎಷ್ಟೋ ನೂರಾರು ಜಾತಿಗಳಿದ್ದಾವೆ, ಸಾವಿರಾರು ಜಾತಿಗಳಿದ್ದಾವೆ ಇದರಲ್ಲಿ. ಹಾಗಾಗಿ ಒಗ್ಗೂಡಿಸೋದು ಭಾಳ ಕಷ್ಟ. ಇದರಲ್ಲಿ ನೀವು ಕೇಳಿದಂಥ ಪ್ರಶ್ನೆ ಏನಂತಂದರೆ, ಇವತ್ತು ಶೈಕ್ಷಣಿಕವಾಗಿ ಭಾಳ ಹಿಂದುಳಿದಾರೆ. ಹೌದು. ನೀವು ಯಾವುದೇ ಒಂದು ನಮ್ಮ ರಾಜ್ಯದ ಪ್ರಾಂತ್ಯದಲ್ಲಿ ಹೋದ್ರೇನು ಎಲ್ಲ ಕಡೆಯೂ ಇವರು ವಂಚಿತರಾಗಿದ್ದಾರೆ. ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ಮತ್ತು ಎಲ್ಲೋ ಒಂದು ಕಡೆ ರಾಜಕೀಯವಾಗಿ ಈ ಸಮುದಾಯಗಳು ಹಿಂದುಳಿದಿದ್ದಾವೆ. ಹಾಗಾಗಿ ಇದನ್ನು ಈ ಒಂದು ಸಮೀಕ್ಷೆ ಮುಖಾಂತರ ಇವ್ರನ್ನ, ಅದಕ್ಕೆ ಪದೇ ಪದೇ ಮುಖ್ಯಮಂತ್ರಿಗಳು ಹೇಳ್ತಾರೆ, ಇದು ಜಾತಿ ಸಮೀಕ್ಷೆ ಅಲ್ಲ, ಇದು ಸಾಮಾಜಿಕ, ಶೈಕ್ಷಣಿಕ ಮತ್ತು ಆರ್ಥಿಕ ಸಮೀಕ್ಷೆ. ಸ್ಥಿತಿಗತಿ ಏನು ಇವತ್ತು ನಮ್ಮ ರಾಜ್ಯದಲ್ಲಿ 78 ವರ್ಷ ಆದಮೇಲೆ ಏನು ಈ ಜಾತಿಗಳು ಸ್ಥಿತಿಗತಿಗಳು ಏನು ಅಂತ ಈ ಸಮೀಕ್ಷೆಯಿಂದ ಹೊರಗೆ ಬರ್ತವೆ.
ಅವಾಗ ನಾವು ಏನು ನಮ್ಮ ಪಾಲಿಸಿ ಇದ್ದಾವೆ, ಈಗ SCPTSP ಕಾನೂನುಗಳಿದ್ದಾವೆ, ಯಾಕೆ ಈ ಕಾನೂನು ತಂದರು? ಇಡೀ ದೇಶದಲ್ಲಿ ಎಲ್ಲಿ ಈ ಕಾನೂನಿಲ್ಲ, ಒಂದು ಆಂಧ್ರ ಮತ್ತು ಕರ್ನಾಟಕದಲ್ಲಿ. ಯಾಕೆ ಇಲ್ಲಿ ಯಾಕೆ ತಂದರು? ಬೇರೆ ಕಡೆ ಯಾಕೆ ತರೋಕ್ಕಾಗಿಲ್ಲ? ಇವತ್ತು ಕೇಂದ್ರದಲ್ಲಿ ಯಾಕೆ ತರೋಕ್ಕಾಗಿಲ್ಲ? 24% ಇವತ್ತು ಮೀಸಲಾತಿ ನಾವು ಬಜೆಟಲ್ಲಿ SCPTSPಯಲ್ಲಿ ನಾವು ಕೊಡ್ತಾ ಇದ್ದೀವಿ ಈ ಸಮುದಾಯಗಳಿಗೆ. ಹೆಂಗೆ ನೀವು OBCಗಳಿಗೆ ಹೆಂಗೆ ಕೊಡ್ತೀರಾ? ಅಂದರೆ ಈ ಒಂದು ಸಮೀಕ್ಷೆಯಲ್ಲಿ ಗೊತ್ತಾಗುತ್ತೆ ಅವ್ರದ್ದು ಏನು ಸ್ಥಿತಿಗತಿ ಏನಿದೆ ಅಂತೇಳಿ. ಆ ಸ್ಥಿತಿಗತಿ ಮೇಲೆ ನಾಳೆ ಒಂದು ಪಾಲಿಸಿ ಮಾಡಬೇಕಾಗ್ತದೆ. ಇವ್ರನ್ನ ಹೆಂಗೆ ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ಹೆಂಗೆ ಇವ್ರನ್ನ ಪ್ರಬಲವಾಗಿ ಮುಂದುವರಿಸಬೇಕು ಅನ್ನೋದನ್ನು ಮುಂದೆ ಬರೋಂಥ ಒಂದು ಸರ್ಕಾರಗಳು ಪಾಲಿಸಿ ಮುಖಾಂತರ ಮಾಡಬೇಕಾಗ್ತದೆ. ಓಕೆ, ಇನ್ನೊಂದು ಎಲ್ಲಕ್ಕಿಂತ ಇಂಪಾರ್ಟೆಂಟು, ಈಗ ನೀವು ಹೇಳಿದ್ರಿ ಜಾತಿ ಸಮೀಕರಣದಲ್ಲಿ ಎಲ್ಲವೂ ಸಹಿತ ಗೊತ್ತಾಗುತ್ತೆ ಅವ್ರದ್ದು ವಿಚಾರದಲ್ಲಿ ಅಂಥೇಳಿ. ಈ ಜಾತಿ ಜನಗಣತಿಯ ವಿಚಾರದಲ್ಲಿ ಬಹಳಷ್ಟು ಕ್ವಶನ್ ಮಾರ್ಕ್ಗಳು ರೈಸ್ ಆಗಿಬಿಟ್ಟಿದಾವಲ್ಲ ಸರ್, ಅದ್ರ ಬಗ್ಗೆ ಏನು ಹೇಳ್ತೀರಾ? ಯಾವಾಗಲೂ ಅಷ್ಟೇ, ಯಾವುದೇ ಒಂದು ಇದು ಬಹಳ ಕಷ್ಟದಾದಂಥ ಕೆಲಸ. ನೀವು ಅದಕ್ಕೆ ಇಷ್ಟೊಂದು ರಿಪೋರ್ಟ್ಗಳು 1953 ಹಿಡಿದು ಸುಮಾರು ರಿಪೋರ್ಟ್ಗಳು, ಚಿನ್ನಪ್ಪ ರೆಡ್ಡಿ ಅವ್ರ ರಿಪೋರ್ಟ್ ಆಗಿರ್ಬೋದು, ಮಂಡಲ್ ಕಮಿಷನ್ ಅವ್ರ ರಿಪೋರ್ಟ್ ಆಗಿರ್ಬೋದು, ಸುಮಾರು ರಿಪೋರ್ಟ್ಗಳಾಗಿದ್ದಾವೆ. ಯಾಕೆ ಇದನ್ನು ನಾವು ಮಾಡೋಕ್ಕೆ ಕಷ್ಟ ಅಂತಂದರೆ, ಎಲ್ಲೋ ಒಂದು ಕಡೆ ರಾಜಕೀಯವಾಗಿ ಇದನ್ನು ಎಲ್ಲಿ ಹೇರ್ಪೇರುಗಳು ಆಗ್ತವೆ ಅನ್ನೋದನ್ನು ಒಂದು ಕಷ್ಟದ ಕೆಲಸ ಅಂತ. ಸೊ ಇವತ್ತು ಆ ಒಂದು ಗಟ್ಟಿ ನಿರ್ಧಾರ ನಮ್ಮ ನಾಯಕರಾದಂಥ ರಾಹುಲ್ ಗಾಂಧಿ ಅವರು ತೊಗೊಂಡಿದ್ದಾರೆ. ಇಲ್ಲಿ ನಮ್ಮ ಮುಖ್ಯಮಂತ್ರಿಗಳು ಮತ್ತು ಇಡೀ ಕ್ಯಾಬಿನೆಟ್, ಈ ಕ್ಯಾಬಿನೆಟಲ್ಲಿ ಚರ್ಚೆ ಆಗ್ತಾ ಇದೆ ಅಂತಂದರೆ ದೊಡ್ಡ ವಿಷಯ. ಅದು ಆಗಬೇಕು, ಯಾವಾಗಲೂ ಚರ್ಚೆ ಆಗಬೇಕು. ಅದರಿಂದ ಒಳ್ಳೆಯದೇ ಆಗ್ತದೆ ಹೊರತು ಕೆಟ್ಟದಾಗೋದಿಲ್ಲ. ಅದರ ಮುಖಾಂತರ ನಾವು ಮುಂದುವರೆದು ಈ ಒಂದು ಸಾಮಾಜಿಕ, ಶೈಕ್ಷಣಿಕ ಮತ್ತು ಆರ್ಥಿಕ ಸಮೀಕ್ಷೆ ಹಾಗೇ ಆಗ್ತದೆ ಅಂತ ನನ್ನೊಂದು ಭರವಸೆ. ಓಕೆ, ಈ ರಾಯಚೂರು ಮತ್ತು ಬೆಂಗಳೂರಲ್ಲಿ ಸಮಾವೇಶ ಮಾಡಿದಂಥ ಸಂದರ್ಭದಲ್ಲಿ ನೀವೊಂದು ಡಿಸಿಷನ್ ತೊಗೊಳ್ತೀರಾ? ಅಂದರೆ SCPTSPಗೆ ಯಾವ ರೀತಿಯಾಗಿರಂದರೆ ರಿಸರ್ವ್ ಅಮೌಂಟನ್ನು ಇಡಲಾಗ್ತಾ ಇದೆ ಬಜೆಟಲ್ಲಿ, ಅದೇ ರೀತಿಯಾದಂಥದ್ದನ್ನ OBCಗೂ ಇಡಬೇಕು ಅಂತ. ಈ ರೀತಿಯಾದಂತಹ ಬೇಡಿಕೆ ಯಾಕೆ ಬಂತು ಮತ್ತು ಇದರಿಂದ ಏನು ಅನುಕೂಲ ಆಗುತ್ತೆ ಅಂತ? ಅದೇ ಈಗ ನೀವೇ ಕೇಳಿದ್ರೆ ಪ್ರಶ್ನೆ, ಹಿಂದೆ ಒಂದು ಪ್ರಶ್ನೆ ಕೇಳಿದ್ರೆ ಏನಂತಂದರೆ, ಏನು ಸ್ಥಿತಿಗತಿ ಏನಂತ ನಿಮಗೂ ಗೊತ್ತಿಲ್ಲ, ನಮಗೂ ಗೊತ್ತಿಲ್ಲ. ಯಾಕಂದರೆ ದತ್ತಾಂಶ ಇಲ್ಲ. ಬ್ಯಾಕ್ವರ್ಡ್ ಕ್ಲಾಸಸ್ SC ಮತ್ತು ST ಸಮುದಾಯಗಳದ್ದು ದತ್ತಾಂಶ ಇದೆ. ಕೋರ್ಟ್ಗಳು ಕೇಳ್ತಾವೆ ಇವತ್ತು, ಸುಪ್ರೀಂ ಕೋರ್ಟ್ ಆಗಿರ್ಬೋದು, ಹೈಕೋರ್ಟ್ಗಳಾಗಿರ್ಬೋದು, ಏನು ನಿಮ್ಮ ಹತ್ರ ಏನು ದತ್ತಾಂಶ ಇದೆ, ಏನು ಡೇಟಾ ಇದೆ, ಎಷ್ಟು ಜನ ಇದ್ದಾರೆ, ಅವ್ರದ್ದು ಏನು ಸ್ಥಿತಿಗತಿ ಏನು ಅಂತ ಕೇಳ್ತಾರೆ. ಯಾವುದೋ ಒಂದು ಪಾಲಿಸಿ ಮಾಡಬೇಕಾದ್ರೆ ಈಗ ನಾವು SC ಮತ್ತು STಗೆ ನೀವು ಯಾಕೆ ಪಾಲಿಸಿ ಮಾಡ್ಬೋದಂದ್ರೆ ಅವ್ರ ದತ್ತಾಂಶ ಇದೆ ನಿಮ್ಮ ಹತ್ರ. ಸೊ ಅದರ ಅನುಗುಣವಾಗಿ ನೀವು ಅಷ್ಟೊಂದು ನೀವು ಮೀಸಲಾತಿ ಮಾಡ್ತೀರಾ. ಇಲ್ಲಿ ನಿಮ್ಮ ದತ್ತಾಂಶನೇ ಇಲ್ಲ. ಹಾಗಾಗಿ ಈ ಒಂದು ಸಮೀಕ್ಷೆ ಮಾಡಿದಾಗ ಈ ದತ್ತಾಂಶ ಹೊರಗೆ ಬಂದ ಮೇಲೆ ಏನು ಹಿಂದು ಉಳಿದಾರ ಇಲ್ಲ ಅನ್ನೋದನ್ನು ಗೊತ್ತಾಗುತ್ತೆ. ಈ ಸಮೀಕ್ಷೆಯಲ್ಲಿ ಗೊತ್ತಾಗುತ್ತೆ. ಹೌದು, ಇವ್ರ ಮೇಲೆ ಎಲ್ಲೋ ಒಂದು ಕಡೆ ಆರ್ಥಿಕವಾಗಿ ಇವ್ರು ಹಿಂದೆ ಉಳಿದಾರೆ ಅಂತಂದರೆ ಇಂಥದೇ ಒಂದು ಕಾನೂನು, ಯಾವುದು SCPTSP ಯಾವ ರೀತಿ ನೀವು SC ಮತ್ತು ST ಸಮಾಜಗಳಿಗೆ ಹೆಂಗೆ ಕೊಡ್ತಾ ಇದ್ದೀರೋ ಅದೇ ರೀತಿ ಇವ್ರಿಗೂ ಕೊಡಬೇಕಾಗ್ತದೆ. ಇದು ನಮ್ಮ ನಾಯಕರಾದಂಥ ರಾಹುಲ್ ಗಾಂಧಿ ಈಗಾಗಲೇ ಹೇಳಿದ್ದಾರೆ, ಇವ್ರಿಗೆ ಎಷ್ಟು ಜನಸಂಖ್ಯೆ ಆಧಾರದ ಮೇಲೆ ಇವ್ರು ಎಷ್ಟಿದ್ದಾರೆ ಅಷ್ಟು ಪಾಲು ಇವರು ಸಿಗಬೇಕು. ಬಜೆಟ್ ಮಾಡಿದಾಗ ಇವ್ರದ್ದು ಪರಿಗಣಕ್ಕೆ ತೊಗೋಬೇಕು, ಇದನ್ನು ಜಾರಿಗೊಳಿಸ್ಬೇಕು ಅಂತ ಅವರು ಹೇಳ್ತಾ ಇದ್ದಾರೆ. ಇಲ್ಲಿ ಮಾನ್ಯ ಸಿದ್ದರಾಮಯ್ಯ ಅವರು ಹೇಳ್ತಾ ಇದ್ದಾರೆ, DK ಶಿವಕುಮಾರ್ ಅವರು ಹೇಳ್ತಾ ಇದ್ದಾರೆ, ಎಲ್ಲ ಕ್ಯಾಬಿನೆಟ್ನೂ ಹೇಳ್ತಾ ಇದೆ. ನಮಗೂ ಒಂದು ನಂಬಿಕೆ, ಇದರ ಮುಖಾಂತರ ಈ ಒಂದು ಸೆನ್ಸಸ್ಸು ಮತ್ತು ಈ ಒಂದು ಏನು ದತ್ತಾಂಶ ಹೊರಗಡೆ ಬಂದ ಮೇಲೆ 100ಕ್ಕೆ 100, ಯಾಕಂದರೆ ಆರ್ಥಿಕವಾಗಿ ಈ ಸಮಾಜಗಳು, ಈ OBC ಸಮಾಜಗಳು ಹಿಂದುಳಿದವೆ. ಇದಕ್ಕೆ ಎಷ್ಟು ಸಿಗಬೇಕಾಗಿರೋ, ಎಷ್ಟು ಪಾಲು ಸಿಗಬೇಕಾಗಿರೋದು, ಏನು SCPTSP ಕಾನೂನು ಯಾವ ರೀತಿ ದಲಿತ ಸಮುದಾಯಗಳಿಗೆ ಯಾವ ರೀತಿ ಸಿಕ್ಕಿದೆ ಅದೇ ರೀತಿ OBCಗಳು ಸಿಗಬೇಕು ಅಂತ ನಮ್ಮ ಒಂದು ಕೂಗೋದು. ಈಗ ಜನಗಣತಿಯ ವಿಚಾರದಲ್ಲಿ ಹೇಳ್ತಾ ಹೋದರೆ ನೀವು ಒಂದು ಕಡೆ ಸಾಮಾಜಿಕವಾಗಿ, ಇನ್ನೊಂದು ಕಡೆ ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ಸದೃಢ ಮಾಡ್ತೀರಾ. ವಾಟ್ ಅಬೌಟ್ ರಾಜಕೀಯವಾಗಿ? ರಾಜಕೀಯವಾಗಿಯೂ ಅಷ್ಟೇ. ಈಗ ಯಾಕಂದರೆ ಇದನ್ನು ನಿರ್ಧಾರ ತೆಗೆದುಕೊಳ್ಬೇಕಾಗಿರುವಂಥದ್ದು ಪಕ್ಷಗಳು. ಅದಕ್ಕೆ ಕರೆಕ್ಟ್. ಈಗ ಮತ್ತೆ ಅದೇ ಬರ್ತೀವಿ, ಅದಕ್ಕೆ ಮತ್ತೆ ದತ್ತಾಂಶ ಇಲ್ಲ, ಹೌದಾ? ಸೊ ಇವತ್ತು ಇವ್ರು ಕೊಡಬೇಕಾದ್ರೂ ಯಾವ ರೀತಿ ಕೊಡ್ತೀರಾ ನೀವು ರಾಜಕೀಯವಾಗಿ ಅಂದರೆ ನೀವು ಪಂಚಾಯಿತಿನಿಂದ ಹಿಡಿದು ತಾಲೂಕು ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ, ಕಾರ್ಪೊರೇಷನ್ನು, ನೀವು ಮುನ್ಸಿಪಾಲಿಟಿ ಮತ್ತು MLA MP ನಾವು ನೋಡಿದಾಗ ಮೊನ್ನೆ ಅದೇ ಈಗ ಈ ಚರ್ಚೆಗಳು, ಈ ಸಂವಾದಗಳಾದಾಗ ನೀವು ಹೇಳಿದ್ರಲ್ಲ ಬೆಂಗಳೂರು ಮತ್ತು ರಾಯಚೂರಲ್ಲಿ ಈ ಸಂವಾದಗಳಲ್ಲಿ ಏನು ಹೊರಗಡೆ ಬರ್ತದಂತಂದರೆ, ಪ್ರಜ್ಞಾವಂತರು ಮಾತಾಡ್ತಾರೆ, ಹೇಳ್ತಾರೆ 2019ರಲ್ಲಿ BJP
78 ಕ್ಷೇತ್ರದಲ್ಲಿ ಅವ್ರ ಕ್ಯಾಂಡಿಡೇಟ್ಗಳಾಗ್ತಾರೆ. ಒಂದು ಒ ಬಿ ಸಿಗಳು ಕೊಡೋಲ್ಲ ಅವರು, ಒಂದು ಒ ಬಿ ಸಿಗಳು ಕೊಡೋದಿಲ್ಲ. 28ರಲ್ಲಿ ಒಬ್ಬ ಒ ಬಿ ಸಿನೂ ಇಲ್ಲಿಂದ ಗೆದ್ದು ಹೋಗೋದಿಲ್ಲ, ಇಲ್ಲಿಂದ ಕರ್ನಾಟಕದಿಂದ. ಇದು ನ್ಯಾಯನ ಅಂತ ಕೇಳಬೇಕಾಗ್ತದೆ ನಾವು ಬಿ ಜೆ ಪಿ ಅವ್ರಿಗೆ, ಆರ್ ಎಸ್ ಎಸ್ ಅವರಿಗೆ. ಲೋಕಸಭೆಯಲ್ಲಿ 2019ರಲ್ಲಿ ಒಂದು ಕ್ಯಾಂಡಿಡೇಟ್ಗೆ ಕೊಡೋದಿಲ್ಲ ಅವರು. 25 ಗೆದ್ದಿರ್ತಾರೆ ಅವರು, ಒಬ್ಬರು ಒ ಬಿ ಸಿನಿಂದ ಒಬ್ಬ ಎಂ ಪಿ ಇರಲ್ಲ. ಇದು ನ್ಯಾಯನ ಅಂತ ಕೇಳಬೇಕಾಗ್ತದೆ. ಹಾಗಾಗಿ ಇವತ್ತು ರಾಜಕೀಯವಾಗಿ ಇವರಿಗೆ ಟಿಕೆಟ್ ಕೊಡಬೇಕಾಗ್ತದೆ, ಪ್ರತಿಯೊಂದು ಪಕ್ಷನೂ ಕೊಡಬೇಕು, ಅವರು ಜನಸಂಖ್ಯೆ ಆಧಾರದ ಮೇಲೆ ಕೊಡಬೇಕು ಅನ್ನೋದು ನಮ್ಮ ಒಂದು ಇವತ್ತು ಕೂಗು. ಸರ್, ಈಗ ಬಹಳಷ್ಟು ಜನ ಒ ಬಿ ಸಿ ನಾಯಕರುಗಳು ಆಲ್ರೆಡಿ ರಾಜ್ಯದಲ್ಲಿದ್ದಾರೆ. ಅವ್ರ ಕೊಡುಗೆ ನಿಜವಾಗ್ಲೂ ಆ ಸಮಾಜಕ್ಕೆ ಇದೆನಾ? ಅದು ಈಗ ಅದೇ ಹೇಳ್ಬೇಕಾಗ್ತದೆ. ದೇವರಾಜ ಅರಸು ಅವರು ಧೀಮಂತ ನಾಯಕರು, ಇಡೀ ದೇಶಕ್ಕೆ ಒಂದು ಕಂಡಂಥ ಒಂದು ದೊಡ್ಡ ನಾಯಕರು ಅಂತಂದರೆ ದೇವರಾಜ ಅರಸು. ಅದಾದಮೇಲೆ ನೀವು ಬಂಗಾರಪ್ಪ ಅವರು, ವೀರಪ್ಪ ಮೊಯ್ಲಿ ಅವರು, ಧರಮ್ ಸಿಂಗ್ ಜಿ ಅವರು, ಅದೇ ರೀತಿ ಇವತ್ತು ಸಿದ್ದರಾಮಯ್ಯಜಿಯವರು. ನಮ್ಮ ರಾಜ್ಯದಲ್ಲಂತೂ ಬಲಿಷ್ಠವಾಗಿ ಒಂದು ಒ ಬಿ ಸಿ ನಾಯಕತ್ವ ಇದೆ. ನೀವು ಕೇಳ್ತಿರೋದೇನೆಂದರೆ ಕೆಳಮಟ್ಟದಲ್ಲಿ ಈಗ ನಮ್ಮಂಥವ್ರು ನಮ್ಮಕ್ಕೋಸ್ಕರ ನಾವು ಈ ಒಂದು ರಿಸರ್ವೇಷನ್ನ ಕೇಳ್ತಾ ಇದ್ದೀವಿ ಅನ್ನೋದು ಎಲ್ಲೋ ಒಂದು ಕಡೆ ನಮ್ಮ ಮೇಲೆ ಆಪಾದನೆ ಇರ್ಬೋದು. ಆ್ಯಂಡ್ ನಿಜನೂ ಇದೆ. ಎಷ್ಟೋ ಒಂದು ಕಡೆ ಎಲ್ಲೋ ಒಂದು ಕಡೆ ತಮಗೆ ಆದಂಥ ಒಂದು ಸೀಮಿತವಾಗಿ ರಿಸರ್ವೇಷನ್ ಕೇಳೋಕ್ಕೆ ಇದನ್ನು ಉಪಯೋಗ ಮಾಡ್ತಾರೆ, ಮತ್ತು ಅಲ್ಲಿಗೆ ಸೀಮಿತ ಆಗ್ತಾಯಿದೆ. ನಾನು ಬೇರೆ ಅವ್ರಿಗೆ ಬೇರೆ ಇವ್ರಿಗೂ ವರ್ಗಗಳಿಗೂ ಸಿಗಬೇಕು ಅಂತ ಅದು ಮುಂದುವರೆದು ನಾವು ಜನ ನಿರ್ಧಾರ ಮಾಡಬೇಕಾಗ್ತದೆ. ಅದಕ್ಕೆ ಇಂಥವರು ಸಮುದಾಯಗಳ ಪರವಾಗಿ ನಿಲ್ಲದೆ ಹೋದಾಗ ಇವ್ರನ್ನ ಸೋಲಿಸ್ತಾರೆ ಮತ್ತು ಹೊಸ ನಾಯಕತ್ವವನ್ನು ಅವರೇ ಬೆಳೆಸ್ತಾರೆ ಅಂತ ನನ್ನದೊಂದು ನಂಬಿಕೆ ಅದು. ಓಕೆ, ಆ ನಂಬಿಕೆಯಲ್ಲಿ ಹೋಗ್ತಾ ಇದ್ದೀರಾ? ಹೌದೌದು. ಓಕೆ, ಇನ್ನೊಂದು ಇಂಪಾರ್ಟೆಂಟ್ ಸರ್, ಬಹಳಷ್ಟು ಜನ ಇತ್ತೀಚೆಗೆ ಅಂದರೆ ರಾಜಕಾರಣಿಗಳು ಬರೀ ದುಡ್ಡಿದ್ರೆ ಸಾಕು ನಾವು ಲೀಡರ್ಗಳಾಗ್ಬಿಡ್ತೀವಿ, ಈ ಹೊಸದಾಗಿ ಎಂಟ್ರಿಯಲ್ಲಿ ಯಾರೆಲ್ಲ ಕೊಡ್ತಿದಾರಲ್ಲ ಅವ್ರಿಗೆ ಹೋರಾಟದ ಹಾದಿಗಳಿಗೆ ಗೊತ್ತಾಗ್ತಾ ಇಲ್ಲ. ಹೋರಾಟ ಅಂದರೆ ಏನು ಅಂತಹ ಪ್ರಶ್ನೆನೇ ಮೂಡ್ತಾ ಇದೆ. ಹಂತದಲ್ಲಿ ಈ ನಿಮ್ಮ ಒ ಬಿ ಸಿ ಹೋರಾಟ ಕೇವಲ ಸಮಾವೇಶಕ್ಕೆ ಸೀಮಿತ ಆಗಿರ್ತದೆ ಅಥವಾ ಇದರ ಮುಂದಿನ ಹೆಜ್ಜೆಗಳು ನಡೀತಾ ಹೋಗ್ತಾವ? ಇಲ್ಲ, ಈ ಏನು ಸಂವಾದಗಳಾಗ್ತಾ ಇದ್ದಾವೆ ಅದು ಒಂದು ಹೋರಾಟಕ್ಕೆ ಪೂರಕವಾಗಿ ನಾವು ಯಾವ ರೀತಿ ಹೋರಾಟ ಮಾಡಬೇಕು. ಹೋರಾಟ ಈಗ ಶುರುವಾಗಿದೆ, ಬಟ್ ಮುಂದೆ ಏನಾಗಬೇಕಾಗಿದೆ ಅನ್ನೋದನ್ನು ಇವತ್ತು ನಾವು ಅದನ್ನು ತೀರ್ಮಾನ ತಗೊಳ್ತಾ ಇದ್ದೀವಿ. ಅದ್ರ ಬಗ್ಗೆ ಯಾಕೆ ಹೇಳ್ತಾ ಇದ್ದೀನಿ, ಈ ಸಮೀಕ್ಷೆಯಲ್ಲಿ ಬಹಳಷ್ಟು ಡೇಟಾ ಹೊರಗಡೆ ಬರ್ತದೆ. 60 ಪ್ರಶ್ನೆಗಳು ಕೇಳ್ತಾರೆ ಈ ಒಂದು ಸಮೀಕ್ಷೆದಲ್ಲಿ. ಎಲ್ಲ ರೀತಿ ಈಗ ನೀವು ನಾಗಮೋಹನ್ ದಾಸ್ ಜಿಯವರ ಒಂದು ರಿಪೋರ್ಟ್, ಜಸ್ಟಿಸ್ ನಾಗಮೋಹನ್ ದಾಸ್ ಜಿಯವರ ರಿಪೋರ್ಟ್ ನೋಡಿರಬೇಕು. ಈ ಸಮುದಾಯಗಳಲ್ಲಿ ಏನು ದಲಿತ ಸಮುದಾಯಗಳಲ್ಲಿ ಯಾವ ರೀತಿ ಒಂದು ತೊಂದರೆಗಳಿದ್ದಾವೆ, ಯಾವ ಅಲೆಮಾರಿ ಸಮಾಜದಾಗ ಆಗಿರ್ಬೋದು, ಮತ್ತು ಚಲುವಾದಿ ಸಮುದಾಯಗಳಾಗಿರ್ಬೋದು, ಅದೇ ನಮ್ಮ ಮಾದಿಗ ಸಮುದಾಯಗಳಾಗಿರ್ಬೋದು, ಲಂಬಾಣಿ ಮತ್ತು ಏನು ಈ ರಿಪೋರ್ಟ್ನಿಂದ ಹೊರಗಡೆ ಬಂದ ಮೇಲೆ ಗೊತ್ತಾಗುತ್ತೆ ಏನು ಈ ಸ್ಥಿತಿಗತಿ ಏನು ಅಂತ. ಆವಾಗ ಅದನ್ನು ಡಿಸೈಡ್ ಮಾಡಬೇಕಾಗ್ತದೆ ಯಾವ ರೀತಿ ಮುಂದೆ ಹೋಗಿ ನಾವು ಈ ಡೇಟಾನ ತೊಗೊಂಡು ಯಾವ ರೀತಿ ನಾವು ಹೋರಾಟಗಳನ್ನ ಮಾಡಬೇಕಂತೇಳಿ. ಹೋರಾಟ ಅಂತೂ ನಿಶ್ಚಿತ ಇದೆ. ಹೋರಾಟ ಇಲ್ಲದೆ ನಮಗೆ ಯಾವುದೂ ಸುಲಭವಾಗಿ ಸಿಗೋಂಥ ಒಂದು ಪ್ರಶ್ನೆನೇ ಇಲ್ಲ. ಯಾಕಂದರೆ ನಾವು ಕೇಳ್ತಿರೋದೇನೆಂದರೆ ಇಷ್ಟು ವರ್ಷಗಳಲ್ಲಿ 78 ವರ್ಷಗಳಲ್ಲಿ ಸಿಗದೆ ಹೋದ ಒಂದು ಏನೋ ಮೂಲಭೂತ ಸವಲತ್ತುಗಳೇನಿದ್ದಾವೆ. ಈಗ ಹೋಗಿ ನೋಡಿರಿ, ನೀವು ಇಡೀ ರಾಜ್ಯ ಸುತ್ತಾಡಿದರೆ ಎಲ್ಲೆಲ್ಲಿ ನೀವು ಈ ಸಮುದಾಯಗಳಿದ್ದಾವೆ ಅಲ್ಲಲ್ಲಿ ಅವರಿಗೆ ಸ್ಥಿತಿಗತಿ ಏನಿದೆ ಅಂತ ನೀವು ನೋಡಿದಾಗ ಭಾಳಷ್ಟು ವ್ಯತ್ಯಾಸಗಳು ಕಂಡು ಬರ್ತವೆ ನಿಮಗೆ. ಓಕೆ, ಇನ್ನೊಂದು ಭಾಳಷ್ಟು ಇಂಪಾರ್ಟೆಂಟ್ ಸರ್, ಕರ್ನಾಟಕದಲ್ಲಿ ಒ ಬಿ ಸಿ ನಾಯಕರುಗಳ ರಾಜಕೀಯ ಪಾತ್ರಗಳೇನು ಅಂತ. ರಾಜಕೀಯ ಪಾತ್ರ ಅಂತಂದರೆ ಕೇವಲ ಅವರು ಎಲೆಕ್ಷನ್ ಬರಬೇಕು, ಎಲೆಕ್ಷನ್ ನಿಂತ್ಕೊಂಡ್ಬಿಡ್ತಾರೆ, ಆದಮೇಲೆ ಗೆದ್ದ ತಕ್ಷಣ ತಮ್ಮನ್ನೆಲ್ಲ ಕೂತ್ಕೊಂಡ್ಬಿಡ್ತಾರೆ. ಇಲ್ಲ, ಅಂಥದ್ದಿಲ್ಲ. ಯಾಕಂತಂದರೆ ಈಗ ಆ ಮಟ್ಟಿಗೆ ಬೆಳಿಬೇಕಾದ್ರೆ ಸಾಕಷ್ಟು ಹೋರಾಟ ಮಾಡಿರಬೇಕು, ಗುರುತಿಸ್ಕೋಬೇಕಂತ. ಇಲ್ಲ, ಅದೆಲ್ಲ ಮಾಡಿ ಬರ್ತಾರೆ, ಎಲೆಕ್ಷನ್ ಆದ ತಕ್ಷಣ ಸುಮ್ಮನೆ ಕೂತ್ಕೊಂಡ್ಬಿಡ್ತಾರೆ ಅಂತ. ಇಲ್ಲ, ಸಾಧ್ಯನೇ ಇಲ್ಲ. ಅದು ನಾನು ಕಂಡಂಗೆ ಇವತ್ತು ಎಲ್ಲ ಭಾಗಗಳಿಗೆ ಮಧು ಬಂಗಾರಪ್ಪಾಜಿಯವರಿದ್ದಾರೆ. ಇವತ್ತು ಅವ್ರ ತಂದೆಯವರು ಮುಖ್ಯಮಂತ್ರಿಗಳಾಗಿದ್ದರು, ಹೌದಾ? ಅವರು ನಾವು ಅದೇನೋ ನೋಡ್ಬೋದು, ಅವ್ರ ಹೋರಾಟವನ್ನು ನೋಡ್ಬೋದು. ಅವರೇನು ಸುಮ್ಮನೆ ಕೂತಿಲ್ಲ. ಈ ಸಮುದಾಯಗಳ ಬಗ್ಗೆ ಅವ್ರಿಗೆ ಎಷ್ಟು ಕಾಳಜಿ ಇದೆ ಅಂತ ನಮಗೂ ಗೊತ್ತಿದೆ. ಹಾಗಾಗಿ ಬೇರೆ ನಾಯಕರಿದ್ದಾರೆ ಇವತ್ತು. ಎಲ್ಲರೂ
ಇಲ್ಲ ಮಾಡಬೇಕು. ಈಗ ನಮಗೆ ನಮ್ಮ ಮುಂದೆನೇ ಅತಿ ದೊಡ್ಡ ನಾಯಕರಿದ್ದಾರೆ. ಇಡೀ ದೇಶಕ್ಕೆ ಒಬ್ಬ ಮಾದರಿಯಾಗಿ ಇವತ್ತು ಸಿದ್ದರಾಮಯ್ಯಜಿಯವರಿದ್ದಾರೆ. ನಮಗೆ ಅದಕ್ಕಿಂತ ದೊಡ್ಡ ಉದಾಹರಣೆ ಬೇಕಾಗಿಲ್ಲ. ಇವತ್ತು ಅವ್ರು ನೋಡಿಬಿಟ್ಟೆ ನಾವು ಎಲ್ಲರೂ ಪ್ರೋತ್ಸಾಹ ಆಗಿ ಇವತ್ತು ಹೌದು ಈ ಸಮುದಾಯಗಳಿಗೆ ನ್ಯಾಯ ಕೊಡಿಸ್ಬೇಕು ಅಂತಲೇ ಎಲ್ಲರೂ ಸೇರಿ ಈ ಒಂದು ದೃಢ ಸಂಕಲ್ಪನೆಯಿಂದ ಇವತ್ತು ಮುಂದೆ ಹೋಗ್ತಾ ಇದ್ದೀವಿ. ಯಾರು ಸುಮ್ಮನೆ ಕುಂತವರಿಗೆ ಮನೆಗೆ ಕೂಡಿಸ್ತಾರೆ ಹೊರತು ಅವ್ರನ್ನ ಮತ್ತೆ ಜನರು ಸರಿಯಾಗಿ ಅವ್ರಿಗೆ ಪಾಠ ಕಲಿಸ್ತಾರೆ 100%. ಯಾಕಂತಂದರೆ ಅವ್ರಿಗೆ ಗೊತ್ತಾಗತ್ತೆ ಯಾರು ಎಷ್ಟು ಯಾರಿಗೆ ಎಷ್ಟು ಬದ್ಧತೆ ಇದೆ ಅಂತೇಳಿ. ಆ ಬದ್ಧತೆ ಇದ್ದವ್ರನ್ನ ನಿಜವಾಗ ಅವ್ರನ್ನ ಯಾವತ್ತಿಗೂ ಬೆಂಬಲಿಸ್ತಾರೆ ಜನ. ಮತ್ತು ಈ ಒ ಬಿ ಸಿಗಳು ಹೆಂಗೆ ಅಂತಂದರೆ ಬಹಳ ಸರಳ ಜೀವಿಗಳು, ಯಾರು ಅಷ್ಟು ಅಗ್ರೆಸಿವ್ ಆಗಿ ಹೋಗೋರಲ್ಲ ಅವರು. ಯಾವಾಗಲೂ ಒಳ್ಳೆಯವ್ರನ್ನ ಯಾವತ್ತಿಗೂ ಅವ್ರು ಬೆಂಬಲಿಸ್ತಾರೆ. ಯಾರು ಅವ್ರಿಗೆ ಸರಿಯಾಗಿ ಕೆಲಸ ಮಾಡದೆ ಹೋದಾಗ ಅವ್ರನ್ನ ಮನೆಗೆ ಕೂಡ್ಸೋಕ್ಕೂ ಅವ್ರಿಗೆ ಗೊತ್ತಿದೆ ಅಂತ ನನಗೆ ಅನಿಸ್ತಾ ಇದೆ. ಓಕೆ ಸರ್, ಇದನ್ನು ಹೊರತುಪಡಿಸಿ ನಿಮ್ಮ ವೈಯಕ್ತಿಕ ವಿಚಾರಗಳು ಬರ್ತೀನಿ ನಾನು. ತಂದೆಯವರು ಒ ಬಿ ಸಿ ನಾಯಕರು, ಸಚಿವರು, ಇನ್ನೊಂದು ಕಡೆಗೆ ತಮ್ಮದೇ ಆದಂತಹ ಕೊಡುಗೆಯನ್ನು ರಾಯಚೂರು ಜಿಲ್ಲೆಗೆ ಸ್ಪೆಷಲಿ ಏನಂತಂದರೆ ನಿಮ್ಮ ಕ್ಷೇತ್ರದ ವಿಚಾರದಲ್ಲಿ ಕೊಡ್ತಾ ಹೋಗ್ತಾರೆ. ಈಗ ನೀವು ಯಾವ ರೀತಿಯಾದಂಥ ಕಲ್ಪನೆಯನ್ನು ಕ್ಷೇತ್ರದ ವಿಚಾರದಲ್ಲಿ ಮತ್ತು ರಾಯಚೂರಿನ ಅಭಿವೃದ್ಧಿಯ ವಿಚಾರದಲ್ಲಿ ಇಟ್ಕೊಂಡಿದ್ದೀರಾ ಅಂತ? ಡೆವಲಪ್ಮೆಂಟ್ ಅಂತೂ ಇದ್ದೇ ಇದೆ, ನಾವು ಮಾಡಬೇಕು. ಅಲ್ಲಿ ಒಂದು ಕಡೆ ಹಿಂದುಳಿದ ಜಿಲ್ಲೆ ಅಂತ ನಾವು ಪರಿಗಣಿಸ್ತೀವಿ. ಇಡೀ 30-31 ಜಿಲ್ಲೆಯಲ್ಲಿ ಇಡೀ ರಾಜ್ಯದಲ್ಲಿ ಅತಿ ಹಿಂದುಳಿದ ಜಿಲ್ಲೆ ಅಂತಂದರೆ ಅದು ರಾಯಚೂರು ಮತ್ತು ಯಾದಗಿರಿ ಅಂತೀವಿ. ನೀತಿ ಆಯೋಗದವರು ಆಸ್ಪಿರೇಷನಲ್ ಡಿಸ್ಟ್ರಿಕ್ಟ್ ಆಗಿ ಅದನ್ನು ನೋಡ್ತಾರೆ, ರಿಪೋರ್ಟೇ ಕೊಟ್ಟಿದ್ದಾರೆ. ಅತಿ ಹಿಂದುಳಿದ ಜಿಲ್ಲೆ ಇಡೀ ದೇಶದಲ್ಲೇ ಅತಿ ಹಿಂದುಳಿದ ಜಿಲ್ಲೆಗಳು ಅಂತಂದರೆ ಅದರಲ್ಲಿ ಒಂದು ರಾಯಚೂರು ಮತ್ತು ಯಾದಗಿರಿ ಅಂತ ಇದೆ. ಅಲ್ಲಿ ಮೊದಲಿನಿಂದನೂ ಏನು ಮೂಲಭೂತ ಸವಲತ್ತುಗಳು ನಮಗೆ ಸಂಪನ್ಮೂಲ ಇದೆ ಅಲ್ಲಿ ಎಲ್ಲ. ನಾನು ಮೊನ್ನೆನೂ ಅದನ್ನೇ ಹೇಳ್ತಾ ಇದ್ದೆ, ಎಲ್ಲ ರೀತಿ ಸಂಪನ್ಮೂಲ ಇದ್ದೀವಿ ನಾವು. 2 ನದಿಗಳಿದ್ದಾವೆ ನಮ್ಮಲ್ಲಿ, ಭತ್ತ ಬೆಳಿತೀವಿ ನಾವು, ಹತ್ತಿ ಬೆಳಿತೀವಿ. ಇಡೀ ಏಷ್ಯಾಗೆ ಒಂದು ದೊಡ್ಡ ಮಾರ್ಕೆಟ್ ಇದೆ ನಮ್ಮಲ್ಲಿ. ಒಂದು ಚಿನ್ನದ ಗಣಿ ಇದೆ, ಇಡೀ ದೇಶದಲ್ಲೇ ಒಂದೇ ಚಿನ್ನದ ಗಣಿ ಎಲ್ಲನೇ ಇದೆ ಅಂತಂದರೆ ನಮ್ಮ ಜಿಲ್ಲೆಯಲ್ಲಿ. ಈಗ ಅದನ್ನು ನಾವು ಇವತ್ತು ಈ ನಮ್ಮ ಸರ್ಕಾರ ಇದ್ದು ನಾವೆಲ್ಲ ಇಷ್ಟು ನಮಗೆ ಜನ ನಮಗೆ ಇಷ್ಟು ಆಶೀರ್ವಾದ ಮಾಡಿ ಅಧಿಕಾರ ಕೊಟ್ಟ ಮೇಲೆ ಎಷ್ಟೋ ನಾವು ಅಷ್ಟು ಡೆವಲಪ್ಮೆಂಟ್ ಪೂರ್ತಿ ಪ್ರಮಾಣದಲ್ಲಿ ಮಾಡಬೇಕು ಅಂಥೇಳಿ ಅಡ್ಮಿನಿಸ್ಟ್ರೇಷನ್ನ ಇಂಪ್ರೂವ್ ಮಾಡ್ತಾ ಇದ್ದಾರಲ್ಲಿ. ಒಳ್ಳೆ ಅಧಿಕಾರಿಗಳು ಬಂದಿದ್ದಾರೆ. ಅದೊಂದು ನಮ್ಮ ತಂದೆಯವ್ರದ್ದಾದಂಥ ಒಂದು ನಂಬಿಕೆ ಏನಂತಂದರೆ ಯಾವತ್ತೂ ಈ ಒಳ್ಳೆಯ ಅಧಿಕಾರಿಗಳನ್ನು ತರಬೇಕಾಗ್ತದೆ. ಅಧಿಕಾರಿಗಳದ್ದು ಯಾವತ್ತು 90% ಪಾತ್ರ ಅಧಿಕಾರಿಗಳಿರ್ತದೆ. ಅವ್ರ ಮುಖಾಂತರನೇ ರಾಜಕಾರಣಿಗಳು ಕೆಲಸ ಮಾಡಿಸ್ಬೇಕು. ಯಾವತ್ತು ಅಧಿಕಾರಿಗಳನ್ನ ಒಳ್ಳೆಯ ಅಧಿಕಾರಿಗಳನ್ನ ತರ್ತಿರೋ ಅವತ್ತು ಅವರಿಗೆ ಸಪೋರ್ಟ್ ಮಾಡಿದರೆ, ಒಂದು 2-3 ವರ್ಷ ಕಾಲಾವಕಾಶ ಕೊಟ್ಟು ಅವ್ರನ್ನ ಚೇಂಜ್ ಮಾಡಿದೆ, ಅವ್ರನ್ನ ಇದು ಮಾಡಿದರೆ ಅಲ್ಲಿ ಬದಲಾವಣೆ ಆಗ್ತದೆ ಮತ್ತು ಅಭಿವೃದ್ಧಿ ಆಗ್ತದೆ ಅನ್ನೋದು ನಮ್ಮ ಒಂದು ನಂಬಿಕೆ. ಇವತ್ತು ಆಗ್ತಾಯಿದ್ದಾವೆ. ನಮ್ಮ ಏರ್ಪೋರ್ಟ್ ಆಗ್ತಾಯಿದೆ ಜಿಲ್ಲೆಯಲ್ಲಿ, 2,500 ಕೋಟಿ ಡ್ರಿಂಕಿಂಗ್ ವಾಟರ್ ಸ್ಕೀಮ್ ಆಗ್ತಾಯಿದೆ ಇವತ್ತು. ಅದೇ ರೀತಿ ಕೇಂದ್ರ ಸರ್ಕಾರದಿಂದ ನಮಗೆ ಅನುಕೂಲ ಆಗ್ತಾಯಿದೆ. 2-3 ಹೈವೇಗಳು ಬರ್ತಾಯಿದ್ದಾವೆ. ನಮ್ಮ ಕನೆಕ್ಟಿವಿಟಿ ಜಾಸ್ತಿ ಆಗ್ತಾಯಿದೆ. ಮತ್ತು ಸುತ್ತಮುತ್ತ ನಮ್ಮದೇನು KKRDB ನಮ್ಮದೇನು ಕಲ್ಯಾಣ ಕರ್ನಾಟಕ ಡೆವಲಪ್ಮೆಂಟ್ ಬೋರ್ಡ್ನಿಂದ ನಮಗೇನು ಸವಲತ್ತು ಸಿಗ್ತಾ ಇದ್ದಾವೆ, ಈ ಸರ್ಕಾರಕ್ಕೆ ನಾವು ಧನ್ಯವಾದಗಳು ಹೇಳ್ಬೇಕಾಗ್ತದೆ. ಇಲ್ಲ ಒಂದು ಅಷ್ಟೊಂದು ಹಣ ಇಲ್ಲ ಅಂತ ಬೇರೆಯವರು ಹೇಳ್ತಾರೆ, ನಮಗೆ ಅಷ್ಟು ಹಣ ಸಿಗ್ತಾ ಇದೆ. ಇವತ್ತು 5,000 ಕೋಟಿ ಕೊಡ್ತಾ ಇದ್ದಾರೆ. ಏನು ಅಭಿವೃದ್ಧಿ ಮಾಡಬೇಕು ಅದನ್ನು ಏನು ಕನಸು ಇಟ್ಟುಕೊಂಡಿದ್ದೀವೋ ಮುಂದಿನ 5 ವರ್ಷದಲ್ಲಿ, ಇಡೀ ನಮ್ಮ ಕನಸು ಏನಂತಂದರೆ ಇಡೀ ರಾಜ್ಯದಲ್ಲಿ ಇವತ್ತು 30-31ನೇ ಸ್ಥಾನದಾಗಿದ್ದೀವಿ ನಾವು. ರಾಯಚೂರು ಜಿಲ್ಲೆ 5-10 ಸ್ಥಾನದಾಗ ಬರಬೇಕು, ಟಾಪ್ 10 ಡಿಸ್ಟಿಕ್ಸಲ್ಲಿ ಬರಬೇಕು ಅನ್ನೋದು ನಮ್ಮ ಕನಸದು. ಮುಂದೆ ಬರೆದು ಇನ್ನೊಂದು 5 ವರ್ಷದಲ್ಲಿ ಟಾಪ್ 5ದಾಗ ಬರಬೇಕು ಅಂತ. ಇವತ್ತು ಆ ಪ್ರಗತಿಯಲ್ಲಿ ಇದೆ. ನಾವೆಲ್ಲ ಆ ಒಂದು ಏನು ಸಿಸ್ಟಮ್ಸ್ ಇಡಬೇಕು ಅವೆಲ್ಲ ಇಟ್ಟಿದ್ದಾರೆ ಶಾಸಕರು ಮತ್ತು ಸಚಿವರು ಎಲ್ಲರೂ ಸೇರಿ. ಮುಂದುವರೆದು ನಮಗೆ ಆ ಒಂದು ಆಶಾಭಾವನೆ ಇದೆ, ಖಂಡಿತವಾಗಿ ನಮ್ಗೆ ಅಲ್ಲಿ ಡೆವಲಪ್ಮೆಂಟ್ ಆಗುತ್ತೆ. ಇನ್ನೊಂದು ವಿಚಾರ ಕೇಳಿದೆ ಸರ್ ನಾನು ನಿಮ್ಮ ವಿಚಾರದಲ್ಲಿ. ರವಿ ಬೋಸರಾಜ್ ಅವರು ಯಾವ ಕೆಲಸ ಹಿಡಿತಾರೆ ಅಲ್ಲ 100% ಅದು ಕಂಪ್ಲೀಟ್ ಮಾಡಿಬಿಡ್ತಾರೆ ಅಂತ, ಅದು ನಿಜವೇ ಅಂತ? ಅದೊಂದು ಛಲ ಅದು. ಅದಂತೂ ನಿಜ. ನಮಗೆ ಯಾವುದೇ ಒಂದು ಕೆಲಸ ಹಿಡಿದಾಗ ಅದು ನಾವು ರಾತ್ರಿ ಆಗಲು ಅಲ್ಲ ಅನ್ನೋದೇ. ಮತ್ತು ನಮ್ಮದೊಂದು ಟೀಮ್ ಇದೆ. ರವಿ ಬೋಸರಾಜ್ ಅನ್ನೋದು ಒಬ್ಬ ವ್ಯಕ್ತಿ
ಬಟ್ ಹಿಂದೆ ಒಂದು ಬಹಳ ದೊಡ್ಡ ಬಳಗ ಇದೆ. ಎಲ್ಲರೂ ತಮ್ಮ ತಮ್ಮ ಕೆಲಸಗಳು ಮಾಡ್ತಾರೆ. ಇಲ್ಲಿ ಎದ್ದು ಕಾಣೋದು ನಾನಿರ್ಬೋದು, ಇನ್ನೊಬ್ರು ಇರ್ಬೋದು. ಬಟ್ ಇದ್ರ ಹಿಂದೆ ಒಂದು ಬಹಳ ದೊಡ್ಡ ಬಳಗನೇ ಇದೆ. ಅವರೆಲ್ಲ ರಾತ್ರಿ ಹಗಲು ಏನು ನಾವು ಕನಸು ಕಂಡಿದ್ದೀವೋ ಇಲ್ಲಿದ್ರೂ ಇವತ್ತು ಅಲ್ಲಿ ಕೆಲಸ ಆಗ್ತಿರ್ತದೆ. ಒಂದು ಫೋನ್ ಮುಖಾಂತರ ಅವ್ರು ಕೆಲಸ ಮಾಡ್ತಿರ್ತಾರೆ. ಯಾವುದೇ ಒಂದು ಕಾರ್ಯಕ್ರಮ ಆಗಬೇಕಾದ್ರೂ ಯಶಸ್ವಿಯಾಗಿ ಮಾಡಬೇಕಾದ್ರೂ ಅದರಿಂದ ಬಹಳಷ್ಟು ಜನರಿದ್ದಾರೆ, ಕಾರ್ಯಕರ್ತರಿದ್ದಾರೆ. ಏನು ಕಳೆದ 40-50 ವರ್ಷಗಳಿಂದ ಏನು ನಮ್ಮ ತಂದೆಯವರಲ್ಲಿ ರಾಜಕೀಯ ಮಾಡ್ತಾ ಬಂದಿದ್ದಾರೆ. ಒಂದು ದೊಡ್ಡ ನಮಗೆ ಆಶೀರ್ವಾದ ಇದೆ ಅಲ್ಲಿ. ನಾವು ಭಾಳ ಪುಣ್ಯರಂತ ತಿಳ್ಕೊಬೇಕಾಗ್ತದೆ. ಇವತ್ತು ಎಲ್ಲೋ ಒಂದು ಕಡೆ ಅವರ ಆಶೀರ್ವಾದ ಪಡೆದು ಏನಿವತ್ತು ನಾವು ಕೆಲಸ ಆಗ್ತಾಯಿದೆ ಅದು ನಮ್ಮಿಂದ ಅಲ್ಲ, ಈ ದೊಡ್ಡ ಬಳಗನಿಂದ ಅಂತ ಹೇಳಬೇಕಾಗ್ತದೆ. ರವಿ ಬೋಸ್ರಾಜ್ ಅವರು ಕಾಂಗ್ರೆಸ್ ಪಕ್ಷದ ಬಹಳಷ್ಟು ಬೃಹತ್ ಕಾರ್ಯಕ್ರಮಗಳ ಹಿಂದಿರುವಂತಹ ಒನ್ ಆಫ್ ದ ಮೇನ್ ರೂವಾರಿ. ಹೇಗೆ ಈ ಜವಾಬ್ದಾರಿ ನಿಮ್ಮ ಕೈ ಸಿಕ್ತು? ನಾವೇನಂತಂದರೆ ಕಾಂಗ್ರೆಸ್ ಪಕ್ಷದಲ್ಲಿ ಬೇರೆ ಬೇರೆ ರಾಜ್ಯಗಳಿಗೂ ನಮ್ಗೆ ಕಳಿಸ್ತಾರೆ. ಅದು ಗೋವಾ ಆಗಿರ್ಬೋದು, ಮಹಾರಾಷ್ಟ್ರ ಆಗಿರ್ಬೋದು, ತೆಲಂಗಾಣ ಆಗಿರ್ಬೋದು, ಗುಜರಾತ್ ಆಗಿರ್ಬೋದು, ಬೇರೆ ಬೇರೆ ಕಡೆ ನಮ್ಮನ್ನು ಕಳಿಸ್ತಾರೆ. ನಮಗೂ ಅನುಭವ ಸಿಕ್ಕಿದೆ, ಹೆಂಗೆ ಯಾವ ರೀತಿ ಮಾಡಬೇಕು, ಯಾವ ರೀತಿ ಸಮಾವೇಶಗಳು ಮಾಡಬೇಕು, ಯಾವ ರೀತಿ ಪರಿಣಾಮಕಾರಿಯಾಗಿ ಅದನ್ನು ನಮ್ಮ ಮೆಸೇಜ್ ಏನಿದೆಯೋ ಅದನ್ನು ತಲುಪಿಸ್ಬೇಕು ಅಂಥೇಳಿ. ಅದರ ಹಿಂದೆ ನೀವು ಈಗಾಗಲೇ ಹೇಳ್ದಂಗೆ ಒಂದು ದೊಡ್ಡ ಬಳಗನೇ ಇದೆ. ಈ ಮಧ್ಯೆ ಏನಂತಂದ್ರೆ ರಾಹುಲ್ ಗಾಂಧಿ ಅವ್ರ ಜೊತೆಗೆ ಪರಮಾಪ್ತರಲ್ಲಿರುವಂತಹ ಪಟ್ಟಿಗಳಲ್ಲಿ ಏನಂದ್ರೆ ಸ್ವಲ್ಪ ಹತ್ತಿರದಲ್ಲಿ ಕಾಣಿಸ್ಕೋತೀರಾ ಯಾವಾಗಲೂ ಡೆಲ್ಲಿಯಲ್ಲಿ ಅನ್ನುವಂತಹ ಚರ್ಚೆನೂ ಇದೆ. ಇಲ್ಲ ನಾವೆಲ್ಲರೂ ಅವ್ರ ಒಂದು ಲೀಡರ್ಶಿಪ್ಪಲ್ಲಿ ಮುಂದೆ ಈ ದೇಶವನ್ನು ಕಟ್ಟಬೇಕು, ಈ ರಾಜ್ಯವನ್ನು ಕಟ್ಟಬೇಕು, ಈ ಪರಿಣಾಮಕಾರಿಯಾಗಿ ಇದನ್ನು ಈ ದೇಶ ಬದಲಾವಣೆ ಆಗಬೇಕು. ಎಲ್ಲೋ ಒಂದು ಕಡೆ ಬಂಡವಾಳಶಾಹಿನಿಂದ ಹಿಡಿದು ಏನು ದೇಶ ಇವತ್ತು ಪರಿಸ್ಥಿತಿ ಇದೆಯೋ ಅದನ್ನು ಬದಲಾವಣೆ ಮಾಡಿ ಯುವಕರಿಗೆ ಏನು ಯಾವ ರೀತಿ ಅವರಿಗೆ ನ್ಯಾಯ ಸಿಗಬೇಕು, ಇವತ್ತು ಅವರಿಗೆ ಜಾಬ್ ಸಿಗಬೇಕಾಗಿರೋದು, ಮಿಡಲ್ ಕ್ಲಾಸ್ ಆಗಿರ್ಬೋದು, ಏನು ದಲಿತರಿಗಾಗಿರ್ಬೋದು, ಇವರೆಲ್ಲ ಈ ಸಮುದಾಯಗಳಿಗೆ ಏನು ಶೋಷಿತ ಸಮುದಾಯಗಳಿಗೆ ಯಾವ ರೀತಿ ನ್ಯಾಯ ಸಿಗಬೇಕಾಗಿದೆ ಇವತ್ತು ಅವ್ರ ಒಂದು ಲೀಡರ್ಶಿಪ್ಪಲ್ಲಿ, ಇಲ್ಲಿ ಸಿದ್ದರಾಮಯ್ಯಜಿಯವ್ರ ಲೀಡರ್ಶಿಪ್ಪಲ್ಲಿ ನಾವು ಮಾಡೋಕ್ಕೆ ಶತಸಿದ್ದೆ. ನಾವು ಯಾವುದೇ ಒಂದು ಏನೋ ಒಂದು ಪೋಸ್ಟ್ಗಾಗಲಿ ಇನ್ನೊಂದಕ್ಕಾಗಲಿ ಆಸೆ ಪಡದೆ ಅವ್ರದ್ದೇನು ಅವ್ರ ನಾಯಕತ್ವದಲ್ಲಿ ನಾವು ಮುಂದುವರಿಬೇಕನ್ನೋದು ನಮ್ಮ ಒಂದು ಉದ್ದೇಶ. ಸರಿಗ ಬಹಳಷ್ಟು ಇಂಪಾರ್ಟೆಂಟ್. ಈಗ ಅಟ್ರಾಸಿಟಿ ಕಾಯ್ದೆ SC/STಗಳಿಗೆ ಸೀಮಿತ ಆಗಿಬಿಟ್ಟಿದೆ. ಇದನ್ನು OBCಗೆ ತರುವಂತಹ ವಿಚಾರವಾಗಿ ಸಭೆಯಲ್ಲಿ ಚರ್ಚೆ ಆಯಿತು. ಇದನ್ನು ಹೇಗೆ ತೆಗೆದುಕೊಂಡು ಹೋಗ್ತೀರಾ ಅಂತ? ಈಗ ಯಾವ ರೀತಿ ನೀವು ಆರ್ಥಿಕವಾಗಿ ನೀವು SCPT SP ಕಾನೂನನ್ನ ಈಗ ದಲಿತ ಸಮುದಾಯಗಳಿಗೆ ಕೊಡ್ತಾ ಇದ್ದೀರಿ, ಅದೇ ರೀತಿ ಎಲ್ಲೋ ಒಂದು ಕಡೆ ಅವ್ರ ದೌರ್ಜನ್ಯಕ್ಕೆ ಒಳಗೊಂಡಾಗ 1989 ಅಟ್ರಾಸಿಟಿ ಆ್ಯಕ್ಟ್ ಏನೋ ಇದೆಯೋ ಈಗ ದಲಿತರಿಗೆ ಮಾತ್ರ ಸೀಮಿತ ಆಗಿ ಇದೆ. ಹೌದು. ಯಾಕೆ ಅಂತಂದರೆ ಎಲ್ಲೋ ಒಂದು ಕಡೆ ಅವ್ರ ಮೇಲೆ ದೌರ್ಜನ್ಯ ಆಗ್ತಾ ಇದೆ ಅಂಥೇಳಿ ಈ ಸಮೀಕ್ಷೆ ಏನು ನಾವು ಈಗೇನು ಮಾಡೋಕ್ಕೆ ಹೋಗ್ತಾ ಇದ್ದೀವಿ, ಆ ಸಮೀಕ್ಷೆಯಲ್ಲಿ ಇವ್ರ ಮೇಲೆ, ಈ ಸಮುದಾಯಗಳ ಮೇಲೆ, ಈ OBC ಸಮುದಾಯಗಳ ಮೇಲೆ ಹೌದು ದೌರ್ಜನ್ಯ ಆಗ್ತಾ ಇದೆ. ಯಾಕಂದರೆ ನೀವು ಮೊನ್ನೆ ನಾಗಮೋಹನ್ ದಾಸ್ ಜಿ ಅವರ ರಿಪೋರ್ಟಲ್ಲಿ ನೀವು ನೋಡ್ಬೋದು ಎಷ್ಟು ಕುಟುಂಬಗಳ ಮೇಲೆ ಯಾವ್ಯಾವ ದೌರ್ಜನ್ಯಗಳು ಆಗಿದ್ದಾವೆ ಅನ್ನೋದನ್ನು ಆ ಒಂದು ಪಟ್ಟಿಯಲ್ಲಿ ಇದೆ. ಅದೇ ರೀತಿ ಇವತ್ತು ಈ ಸಮೀಕ್ಷೆಯಲ್ಲಿ OBCಗಳ ಮೇಲೆ ಎಲ್ಲೋ ಒಂದು ಕಡೆ ದೌರ್ಜನ್ಯ ಆಗ್ತಾ ಇದೆಯಾ ಅಂತ ಹೊರಗೆ ಬಂದರೆ ನಾವು ನಿಶ್ಚಿತವಾಗಿ ಈ ಒಂದು ಕಾನೂನನ್ನು ನಾವು ಕೇಳಬೇಕಾಗ್ತದೆ. ಏನು ಯಾವ ರೀತಿ ದಲಿತ ಸಮುದಾಯಗಳಿಗೆ ಯಾವ ರೀತಿ ಅಟ್ರಾಸಿಟಿ ಕೇಸ್ ಇದೆ, ಅದೇ ಒಂದು ಆ್ಯಕ್ಟನ್ನು ಅಥವಾ ಬೇರೆ ಒಂದು ಆ್ಯಕ್ಟನ್ನು ತಂದು ಈ OBCಗಳಿಗೋಸ್ಕರನು ಯಾರು ದೌರ್ಜನ್ಯಕ್ಕೆ, ಅದೇ ಅಲ್ಲ ಸಂವಿಧಾನ ಏನು ಹೇಳ್ತದೆ ಇವತ್ತು ಯಾವ ಸಮುದಾಯಗಳು, ನಾವು ಈ ಒಂದು BJP ಮತ್ತು RSS ಅವರು ಹೇಳದಂಗೆ ಒಂದು ಹಿಂದೂ ಅನ್ನೋದು ಒಂದು ದೊಡ್ಡ ಕುಟುಂಬ ಅಲ್ಲ. ಅದು ಅಲ್ಲಿ ದಲಿತರು ಇದ್ದಾರೆ, OBCಗಳು ಇದ್ದಾರೆ, ಬೇರೆ ಬೇರೆ ಜಾತಿಗಳಿದ್ದಾರೆ. ಇದರಲ್ಲಿ ದೌರ್ಜನ್ಯಕ್ಕೆ ಸುಮಾರು ವರ್ಷಗಳಿಂದ ಒಳಗೊಂಡ ಒಂದು ಜಾತಿಗಳಿದ್ದಾರೆ. ಈಗಾಗಲೇ ಹೇಳ್ದಂಗೆ ಈಗ ಸವಿತಾ ಸಮಾಜದವ್ರು ಇರ್ಬೋದು, ಮಡಿವಾಳ ಸಮಾಜ ಇರ್ಬೋದು, ಉಪ್ಪಾರ ಸಮಾಜ ಇರ್ಬೋದು, ಬೆಸ್ತ್ರು ಇರ್ಬೋದು, ಇವರೆಲ್ಲರಿಗೂ ಉಪ್ಪಾರ ಸಮಾಜ ಆಗಿ ಇವರೆಲ್ಲರಿಗೂ ಮೊದಲಿಂದನೂ ಅವರು ಶೋಷಿತ ಸಮಾಜಗಳು, ಶೂದ್ರರು ಅಂತ ಯಾಕೆ ಕರಿತೀವಿ ಇದು? ಯಾಕಂದರೆ ಮೊದಲಿಂದನೂ ಇವ್ರ ಮೇಲೆ ದೌರ್ಜನ್ಯಕ್ಕೆ ಒಳಗೊಂಡ ಸಮುದಾಯಗಳು. ಇವ್ರ ಮೇಲೆ ಈ ಒಂದು ಸಮೀಕ್ಷೆಯಲ್ಲಿ ಇಲ್ಲ ಇವ್ರ ಮೇಲೆ ದೌರ್ಜನ್ಯ ಆಗ್ತಾ ಇದೆ ಅನ್ನೋದು ಹೊರಗೆ ಬಂದರೆ ಅಂಥ ಒಂದು ಕಾನೂನು ಈಗಾಗಲೇ ಎಲ್ಲ ಕಡೆ ಬಿಹಾರ್ಗೆ ಎಲ್ಲ ಕಡೆ ಕೇಳ್ತಾ ಇದ್ದಾರೆ. ಎಕ್ಸ್ಟ್ರೀಮ್ ಬ್ಯಾಕ್ವರ್ಡ್ ಕ್ಯಾಸ್ಟ್ EBC ಅಂತ ಏನು ಕರಿತೀವಿ, ಎಕ್ಸ್ಟ್ರೀಮ್ ಬ್ಯಾಕ್ವರ್ಡ್ ಕ್ಯಾಸ್ಟ್ಗಳಿಗೆ ಇದು ಕೊಡಬೇಕು, ಇವರಿಗೆ ಅನ್ಯಾಯ ಆಗ್ತಾಯಿದೆ, ಇವ್ರ ಮೇಲೆ ದೌರ್ಜನ್ಯ ಆಗ್ತಾಯಿದೆ
ಇಂಥ ಒಂದು ಆ್ಯಕ್ಟನ್ನು ತರಬೇಕು ಅನ್ನೋದನ್ನು ಒಂದು ಕೂಗಿದೆ. ಅದನ್ನು ನಾವು ಮುಂದಿಟ್ಟು ಅದನ್ನು ಮಾಡಬೇಕು ಅಂತ ಮಾಡ್ತಾಯಿದ್ದೀವಿ. ಮುಂದುವರೆದು ಏನಂತಂದರೆ ಇವೆಲ್ಲ ಇವು ನ್ಯಾಯಬದ್ಧವಾಗಿ ನಾವು ಸಿಗಬೇಕು ಅಂದರೆ ನಾವು ಹೋರಾಟ ಮಾಡದೆ ಹೋದರೆ, ಅದಕ್ಕೆ ಹೇಳಿದ್ದು ಈಗ ನೀಲಿ ಕಲರು, ಹಸಿರು, ಕೇಸರಿ, ಅದೇ ರೀತಿ ಈ ಹಳದಿ ಏನಂತಂದರೆ ಅದೇ ಆ ಒಂದು ಸಮುದಾಯಗಳು ಕೊಡಬೇಕಂದ್ರೆ ದಲಿತ ಸಂಘರ್ಷ ಸಮಿತಿ ಯಾವ ರೀತಿ ಇದೆಯೋ ಅದೇ ರೀತಿ ಹಿಂದುಳಿದ ಸಂಘರ್ಷ ಸಮಿತಿಯನ್ನು ಮಾಡಿ ಅದರ ಮುಖಾಂತರ ಏನು ಈ ದೌರ್ಜನ್ಯಕ್ಕೆ ಒಳಗೆ ಹೋಗ್ತಾ ಇದ್ದಾರೆ ಅದಕ್ಕೆ ನಾವು ಆ ಹೋರಾಟ ಮುಖಾಂತರ ನಾವು ಇವರಿಗೆ ನ್ಯಾಯ ಕೊಡಿಸ್ಬೇಕಾಗ್ತದೆ, ಒಂದು ಆ್ಯಕ್ಟನ್ನು ತರಬೇಕಾಗ್ತದೆ. ಇದು ನಮ್ಮ ಒಂದು ಕನಸು. ಓಕೆ, ಇನ್ನೊಂದು ಸರ್, ಯತ್ನಾಳ್ ಅವ್ರ ವಿಚಾರದಲ್ಲಿ ಯತ್ನಾಳ್ ಅವರು ಬಂದು ಸಮೀಕ್ಷೆಯಲ್ಲಿ ಎಲ್ಲರೂ ಸಹಿತ ಹಿಂದೂವನ್ನು ಬರೆಸಬೇಕು ಅಂತ ಹೇಳಿದ್ದಾರೆ. ಬಟ್ ಅವ್ರು ನೋಡಿದ್ರೆ 2 year ರಿಸರ್ವೇಷನ್ ಕೇಳ್ತಿದಾರಲ್ಲ. ಈಗ ಅದೇ ಪಂಡಿತರು ಅವರು ಭಾಳ ಬುದ್ಧಿವಂತರಂತ ನಾನು ತಿಳ್ಕೊಂಡಿದ್ದೆ. ಅವ್ರು ಯಾವ ರೀತಿ ಮಾತಾಡ್ತಾರೆ ಅಂದರೆ ಎಲ್ಲೋ ಒಂದು ಕಡೆ ನಗು ಬರ್ತದೆ ಅವ್ರು ಮಾತಾಡೋದು ನೋಡಿದರೆ. ಹಿಂದೂ ಅನ್ನೋ ಸಮುದಾಯ ಒಂದು, ನಾವು ಹಿಂದೂಗಳು ಒಂದು, ನಾವೆಲ್ಲರೂ ಹಿಂದೂ ಸಮಾಜನ ಕಟ್ಟಬೇಕು, ಹಿಂದೂ ದೇಶವನ್ನು ಕಟ್ಟಬೇಕು ಅನ್ನೋ ದೊಡ್ಡ ಮಾತಾಡ್ತಾರೆ. ಎಲ್ಲ ಕಡೆ ಬಂದು ಪ್ರಚೋದನಾ ಭಾಷಣಗಳು ಮಾಡ್ತಾರೆ. ಹಿರಿಯರು ನಾವು ಅವ್ರ ಬಗ್ಗೆ ಹೆಂಗೆ ಇವ್ರ ಬಗ್ಗೆ ಮಾತಾಡೋದು ಅನ್ನೋದು ಭಾಳ ನೋವಿನ ಸಂಗತಿ ಇದು. ಇವತ್ತು ಯಾವ ಸಮುದಾಯ ಯಾವ ಹಿಂದೂ ರಾಷ್ಟ್ರವನ್ನು ಕಟ್ಟಬೇಕು ಅಂತ ಅದೇ ಭಾಷಣದಲ್ಲಿ ಹೇಳ್ತಾರೆ. ಅವರು ಮುದ್ದಾಮಾಗಿ ಖುದ್ದಾಗಿ ಪಂಚಮಶಾಲರಿಗೆ ಎಲ್ಲೋ ಒಂದು ಕಡೆ 2A ಕೊಡಬೇಕು ಅಂತಂದರೆ ಇದು ಯಾವ ನ್ಯಾಯನ ಅಂತ ಅಂದರೆ ಅವರೇ ಹಿಂದೂ ಸಮಾಜನ ಹೊಡಿತಾ ಇದ್ದಾರೆ ಅನ್ನೋದನ್ನ ನಾವು ತೊಗೋಬೇಕಾಗ್ತದೆ. ಯಾವ ಸಮುದಾಯವನ್ನು ಒಂದಾಗಿ ನೋಡಬೇಕು ಅಂತ ಅವರೇ ಹೇಳ್ತಾರೆ. ಹಿಂದೂಗಳೆಲ್ಲ ನಾವು ಒಂದು ಹಿಂದೂ ರಾಜ್ಯವನ್ನು ಕಟ್ಟಬೇಕು, ಹಿಂದೂ ರಾಷ್ಟ್ರವನ್ನು ಕಟ್ಟಬೇಕು ಅಂತೇಳಿ ಅವ್ರು ಹೇಳ್ತಾರೆ. ಅದರಲ್ಲೇ ಅವ್ರು ಏನು ಮಾಡ್ತಾಯಿದ್ದಾರೆ, ಇಲ್ಲ ನಮಗೆಲ್ಲೋ ಒಂದು ಕಡೆ ಹಿಂದೂ ಸಮಾಜದಲ್ಲಿ ಸಮಾನತೆ ಇಲ್ಲ, ಬಸವಣ್ಣವ್ರು ಹೇಳ್ದಂಗೆ ಈ ಸಮುದಾಯಗಳಲ್ಲಿ ಸಮಾನತೆ ಇಲ್ಲ, ಸಮಾನತೆ ತರಬೇಕಾದ್ರೆ ನಮ್ಮ ಪಂಚಮಶಾಲರಿಗೆ 2A ಕೊಡಬೇಕು ಅಂತೇಳಿ ಅವರೇ ಮುಂದೆ ಬಂದು ಹೇಳ್ತಾರೆ. ಅಂದರೆ ಎಲ್ಲೋ ಒಂದು ಕಡೆ ಹಿಂದೂ ಸಮಾಜದಲ್ಲಿ ಸಮಾನತೆ ಇಲ್ಲ ಅಂತ ಅವರು ಒಪ್ಕೊಂಡಂಗೆ. ಇವತ್ತು ಅದನ್ನು ಅವರು ವಿಚಾರಿಸ್ಬೇಕಾಗ್ತದೆ. ಹಿಂದೂ ಸಮಾಜಗಳಲ್ಲಿ ಏನು ಆಗ್ತಾಯಿದೆ, ಈ OBCಗಳ ಬಗ್ಗೆ ಇವತ್ತು ಮಾತಾಡಬೇಕಾಯ್ತು, ಅವ್ರು ಯಾಕೆ ಮಾತಾಡ್ತಾ ಇಲ್ಲ? ಯಾವ OBC ಲಿಸ್ಟಿಗೆ ಸೇರಬೇಕು ಅಂತ ಅವ್ರಿಗೆ ಏನು ಆಸಕ್ತಿ ಇದೆಯೋ ಆ OBCಗಳ ಬಗ್ಗೆ ಅಂತೂ ಎಲ್ಲಿ ಮಾತಾಡಿಲ್ಲ ಅವ್ರು. ಯಾವತ್ತೂ ಒಂದು ಶಬ್ದನೂ ಅವರು ಈ ಸಮುದಾಯಗಳ ಬಗ್ಗೆ ಮಾತಾಡಿಲ್ಲ. ಆದರೆ ಬಟ್ ಏನು ಭಾಷಣ ಮಾಡಿದಾಗ ಪ್ರಚೋದನಾ ಭಾಷಣ ಮಾಡ್ತಾರೆ. ಜನರನ್ನ ಉದ್ರಿಕ್ತ ವಾತಾವರಣನ ಒಂದು ಮಾಡೋದು ಮುಖಾಂತರ ದೇಶವನ್ನು ಒಡೆಯೋದು ಮಾಡ್ತಾಯಿದ್ದಾರೆ ಹೊರತು ಎಲ್ಲೋ ಒಂದು ಕಡೆ ಒಗ್ಗೂಡಿಸೋಕ್ಕೆ ಯಾವ ಪ್ರಯತ್ನ ಮಾಡ್ತಾಯಿಲ್ಲ. ಅದು ದುರದೃಷ್ಟ ಅಂತ ಹೇಳಬೇಕಾಗ್ತದೆ. ಇಲ್ಲಿವರೆಗೆ ನೇರ ಪ್ರಶ್ನೆಗಳಿಗೆ ನೇರ ಉತ್ತರವನ್ನು ಕೊಡುವಂಥ ಕೆಲಸವನ್ನು ಮಾಡಿದ್ರಿ. ತುಂಬ ಧನ್ಯವಾದ ನಿಮಗೆ. ನಮಸ್ಕಾರ. ನಮಸ್ತೆ ಸರ್. ಇದಿಷ್ಟು ಈ ಹೊತ್ತಿನ ವಿಶೇಷ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.